प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಭಾರತ್ ಮಾತಾ ಕಿ ಜೈ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಎಲ್ಲರಿಗೂ ಭಾರತದ ಸ್ವಾತಂತ್ರ್ಯದ ದಿನದ ಶುಭಾಶಯಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ ಶ್ರೋತೃ ಬಾಂಧವರೇ. ಇವತ್ತು ಆಗಸ್ಟ್ ತಿಂಗಳ 16ನೇ ತಾರೀಕು ಭಾನುವಾರ. ಇವತ್ತು ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ನಾನು ಮಹೇಶ್ ನಮ್ಮ ಜೊತೆ 2RRR ಸಿಡ್ನಿ ಕನ್ನಡವಾಣಿ ಸ್ಟುಡಿಯೋನಲ್ಲಿ. ನಿಮಗೆಲ್ಲರಿಗೂ ಪರಿಚಿತರು ಇವ್ರ ಜೊತೆ ಒಂದು ವಿಶೇಷವಾದ ಒಂದು ಸಂದರ್ಶನ ನಡೀತಿದೆ. ವಿಶೇಷ ಅತಿಥಿ ಇವರು ಮಿಸ್ಸಸ್ ಇಂಡಿಯಾ ಬೆಸ್ಟ್ ಟ್ಯಾಲೆಂಟು, ಸೋಷಿಯಲ್ ಇನ್ಫ್ಲೂಯೆನ್ಸರು, ಮಾಸ್ಟರ್ ಆಫ್ ಸೆರೆಮನಿ, ಕೋರಿಯೋಗ್ರಫರು, ಸಿಂಗರು. ಅದೊಂದೇ ಅಲ್ಲ, ಇವ್ರ ಜೊತೆ ನೀವು ಇವರ ಧ್ವನಿನ ನೀವು ರೇಡಿಯೋ ಚಾನೆಲ್ಸಲ್ಲಿ ಕೇಳಿರ್ತೀರ. ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಅಪ್ಪು ರೇಡಿಯೋಲ್ಲಿ ಬರುತ್ತೆ. ಶ್ರೀಮತಿ ಜ್ಯೋತ್ನಾ ಶೆಟ್ಟಿ ಇದ್ದಾರೆ. 2RRR ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಮಹೇಶ್ ಅವರೇ, ಹಾಗೆ ಶ್ರೀನಿವಾಸ್ ಅವರೇ. ಸೊ ನೀವು ನಮ್ಮ 2RRR ಕಾರ್ಯಕ್ರಮ ಸಿಡ್ನಿ ಕನ್ನಡ ವಾಣಿಗೆ ನನ್ನ ಕರೆಸ್ಕೊಂಡಿರೋದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಹೇಳಿ, ಇವತ್ತು ನೀವು ಮೈಕಿಂದ ಆ ಕಡೆ ಇದ್ದೀರಾ, ಮೈಕ್ರೋಫೋನ್ ಆ ಕಡೆ ಇದ್ದೀರಾ, ಹೇಗನ್ಸುತ್ತೆ? Oh my God, that's a different experience ಅಂತಾನೆ ಹೇಳ್ಬೋದು. ಯಾವಾಗಲೂ ನಾನು ಮೈಕ್ರೋಫೋನ್ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಆಕ್ಚುಲಿ ಕ್ವಶನ್ಗಳನ್ನ ಕೇಳ್ತಾ ಇದ್ದೆ. ಇವತ್ತು ನನ್ನನ್ನ ಹಾಟ್ಸ್ಪಾಟ್ ಅಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಸೊ ನಾನು ಯಾವಾಗಲೂ ಬೇರೆಯವ್ರನ್ನ ನಾವು ಗುರುತಿಸಿ ನನ್ನ ಕರೀತಾ ಇದ್ದೆ. ನೀವು ನನ್ನನ್ನು ಗುರುತಿಸಿ ಕರಿತಿದ್ದೀರಾ ನಮ್ಮ ಒಂದು ಕನ್ನಡ ಕಾರ್ಯಕ್ರಮಕ್ಕೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅದೊಂದೇ ಅಲ್ಲ, ನೀವು ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳಬೇಕು. ಇಟ್ಸ್ ಮೈ ಪ್ಲೆಷರ್, ಆನರ್. ಥ್ಯಾಂಕ್ ಯು. ಯಾಕೆಂದ್ರೆ ಕನ್ನಡ ಭಾಷೆಗೆ ನಾವು ಮಾಡ್ತಾ ಇರೋದು ಒಂದು ಸೇವೆ. ಈಗ ನಾವು ಅದೇ ಮುಂಚೆ ಮಾತಾಡ್ಕೊಂತಿದ್ವಲ್ಲ, ಈಗ 2012 ಅನ್ಸುತ್ತೆ, ಈಗ 12 ವರ್ಷಗಳಿಂದ ಈ ನಮ್ಮ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ನಡೀತಾ ಇದೆ. ವಿಚ್ ಇಸ್ ಆಲ್ಮೋಸ್ಟ್ 650 weeks, ಮೇ ಬಿ ಇವನ್ ಮೋರ್. ಅರ್ಥಮೆಟಿಕ್ ನೀವು ಮಾಡಿ. ಅದೊಂದೇ ಅಲ್ಲ, ಐ ಮೀನ್ ಶ್ರೀನಿವಾಸ್ ಅಂಕಲ್ ಮತ್ತೆ ರಾಜನ್ ಸರ್ ಇಬ್ರು ಒಂದು ವಾರನೂ
ಏನೋ ಬ್ರೇಕ್ ಇಲ್ಲದೆ ಮಾಡಿದ್ದಾರೆ ಅಂದ್ರೆ 250 ವಾರ. ದಟ್ಸ್ ರಿಯಲಿ ಗ್ರೇಟ್ ಆಕ್ಚುಲಿ. ಸೊ ಯಾಕಂದ್ರೆ ಜಸ್ಟ್ ವಾರದಲ್ಲಿ 1 hour ಕೊಡೋದೇ ಎಷ್ಟು ಹೆಚ್ಚು ನಿಮ್ಮ ಒಂದು ಪರ್ಸನಲ್ ಟೈಮು. ಸೊ 12 ವರ್ಷದಿಂದ ಸತತವಾಗಿ ಶ್ರೀನಿವಾಸನ್ ಅವರು ಮತ್ತೆ ರಾಜ್ ಅವರು ಮಾಡ್ತಾ ಇರೋದು, ಹಾಗೆ ಮಹೇಶ್ ಅವರು ನೀವು ಈಗ ಕೆಲವು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇರೋದು. ಇಟ್ಸ್ ಗ್ರೇಟ್ ಕಮ್ಯುನಿಟಿ ಸರ್ವಿಸ್ ಆಕ್ಚುಲಿ. ಹ್ಯಾಟ್ಸ್ ಆಫ್ ಟು ಯು ಆಲ್. ಆಮೇಲೆ ಹೇಳಿ ಜ್ಯೋತ್ಸ್ನಾ ಅವರೇ, ಈಗ ಯಾರಾದ್ರೂ ಅಪ್ಪು ರೇಡಿಯೋ ಅಂದ್ರೆ ನಿಮಗೆ ಮೊದಲನೇದಾಗಿ ಫಸ್ಟ್ ಎಮೋಷನ್ ಬರೋದೇನು? Wow, that's a great question actually. You put me on the spot. So ನಂಗೆ ಅಪ್ಪು ರೇಡಿಯೋ ಅಂದ್ರೆ ವುಡ್ ಸೇ ಲೈಕ್ ಇಂಡಿಸ್ಕ್ರೈಬಬಲ್ ಅಂತ ಹೇಳ್ತೀನಿ. ಆಕ್ಚುಲಿ ನನಗೆ ಒಂಥರ ಸಂತೋಷ ಆಗುತ್ತೆ, ಒಂದು ಆತ್ಮೀಯತೆ ಅನ್ಸುತ್ತೆ, ಹಾಗೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನದು ಅನ್ನೋದು ಅದು ನಮ್ಮದು ಅಂತ ಭಾವನೆ ಬರುತ್ತೆ. ಆಕ್ಚುಲಿ ಅಪ್ಪು ರೇಡಿಯೋ ಅನ್ನೋದು ಜಸ್ಟ್ ನನ್ನ ಒಂದು ರೇಡಿಯೋ ಸ್ಟೇಷನ್ ಅಲ್ಲ, ನನಗೆ ಅದು ಒಂದು ನನ್ನ ಜೀವನದ ಒಂದು ಪಯಣ, ಅದು ನನ್ನ ಜೀವನದ ಒಂದು ಭಾಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಅಪ್ಪು ರೇಡಿಯೋ ಮೂಲಕ ನಾನು ಜನಗಳನ್ನ ಕನೆಕ್ಟ್ ಆಗೋದಿಕ್ಕೆ, ಹಾಗೆ ನಮ್ಮ ಒಂದು ಕನ್ನಡ ಕಮ್ಯುನಿಟಿನ ನಾನು ಬರೆಯೋದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ನಾನು ಎಲ್ಲರೂ ಹೋದಾಗ ಜ್ಯೋತ್ಸ್ನಾ ಶೆಟ್ಟಿ ಅಪ್ಪು ರೇಡಿಯೋ ನಿಮ್ಮ ಕಾರ್ಯಕ್ರಮನ ನಾ ಕೇಳ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ, ನೀವು ಕಮ್ಯುನಿಟಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂಥರ ತುಂಬಾ ಖುಷಿ ಆಗುತ್ತೆ. ಅದನ್ನ ಕೇಳಿದಾಗ ಅವ್ರ ಜೊತೆ ಮಾತಾಡಿದಾಗ ಒಂದು ಆತ್ಮೀಯತೆ ಬೆಳೆಯುತ್ತೆ. ಸೊ ಅದ್ರ ಜೊತೆ ನನಗೆ ನನ್ನದು ಅನ್ನೋಕ್ಕಿಂತ ನಮ್ಮದು ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್, ನಮ್ಮ ಕಮ್ಯುನಿಟಿಗೋಸ್ಕರ ನಾವು ಮಾಡ್ತಾ ಇರೋದು ಅನ್ನೋದು ಬರುತ್ತೆ. ವಂಡರ್ಫುಲ್. ಸೊ ಹಾಗೆ ನಿಮಗೆ ರೇಡಿಯೋ ಅಂದ್ರೆ ಏನ್ ಅನ್ಸುತ್ತೆ? ಸೊ ಬಿಯಾಂಡ್ ದ ಮೈಕ್, ಬಿಯಾಂಡ್ ದ ಸ್ಟುಡಿಯೋ, ನಿಮಗೆ ರೇಡಿಯೋ ಅಂದ್ರೆ ಏನು? ಐ ಮೀನ್ ನೀವು ಹೇಳಿದ್ರಿ, ಯಾಕಂದ್ರೆ ಇಟ್ಸ್ ಪಾರ್ಟ್ ಆಫ್ ಯು, ನಿಮ್ ಜೊತೆ ಅಸೋಸಿಯೇಷನ್ ಮತ್ತೆ ನೀವು ಸಮುದಾಯಕ್ಕೆ ಮಾಡ್ತಾ ಇರೋದು ಒಂದು ಸೇವೆ ತರ ಅಂತ. ಹೌದು, ಆಕ್ಚುಲಿ ರೇಡಿಯೋ ಅಂತ ಹೇಳಿದ್ರೆ ನನಗೆ ಮಾಧ್ಯಮಕ್ಕಿಂತ ನನಗೆ ಅದೊಂದು ಪ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ಸ್ ಮೈ ಡ್ರೀಮ್, ಇಟ್ಸ್ ಮೈ ಪ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕೇವಲ ನನ್ನ ಧ್ವನಿಯ ಮೂಲಕ ನಾನು ಜನಗಳನ್ನ ಅವ್ರನ್ನ ನಾನು ಮುಟ್ಬೋದು, ಅವ್ರ ಮನಸ್ಸಿನ ಹತ್ರ ನಾವು ಮುಟ್ಬೋದು. ಹಾಗೆ ನಾನು ಜನಗಳ ಕಥೆಗಳನ್ನೆಲ್ಲ ನಾನು ಕೇಳ್ತೀನಿ. ಅದನ್ನ ಅಟ್ಲೀಸ್ಟ್ ನಾನು ಒಂದು ಜನಗಾರು ನಾನು ಅದರಲ್ಲಿಂದ ಅವ್ರಿಗೊಂದು ಸ್ಫೂರ್ತಿ ಬಂದ್ರೆ, ಅಥವಾ ಅದನ್ನ ಕೇಳಿ ಅವ್ರಿಗೊಂದು ಸಂತೋಷ ಆದ್ರೆ ನನ್ಗದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ, ಒಬ್ರನ್ನಾರು ನಾನು ಇನ್ಸ್ಪೈರ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಟ್ಸ್ ಮೋರ್ ದ್ಯಾನ್ ಮೈ ಪ್ರೊಫೆಷನ್, ನನ್ಗೆ ಇದೊಂಥರ ಒಂದು ಪ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪು ರೇಡಿಯೋ ಬರಕ್ ಮುಂಚೆ ಇದೇ ತರ ಏನಾರು ರೇಡಿಯೋ ಮಾಡ್ತಿದ್ರ? ನಾನೇನು ಮಾಡೇ ಇಲ್ಲ. ಅಪ್ಪು ರೇಡಿಯೋ ಆಕ್ಚುಲಿ ಇಲ್ಲ, ಅಪ್ಪು ರೇಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರೇಡಿಯೋ ಹಂಬತ್ತನ್ ಅಂತಾನೆ ಫಸ್ಟ್ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಆಕ್ಚುಲಿ ದಟ್ಸ್ ಮೈ ಫಸ್ಟ್ ರೇಡಿಯೋ ಜರ್ನಿ ಆಕ್ಚುಲಿ. ಸೊ ನಾನು ರೇಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದಾಗ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿ, ಆಮೇಲೆ ನನ್ನ ಕೆಲಸ, ನನ್ನ ಡೆಡಿಕೇಶನ್ ಎಲ್ಲ ನೋಡಿ ನಾನು ಕನ್ನಡದಲ್ಲಿ ಯಾಕೆ ಮಾಡಬಾರ್ದು, ನಮ್ಮ ಕನ್ನಡದವ್ರಿಗೂ ನಾನು ಮಾಡಬೇಕು ಅನ್ನೋ ಒಂದಿದ್ರಿಂದ ನಾನು ಆಮೇಲೆ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಒಂದು 6 months ನಾನು ಹಿಂದಿ ಮಾಡಿ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡ. ನಿಮ್ಮ ರೇಡಿಯೋ ಜರ್ನಿ ಬಗ್ಗೆ ಮಾತಾಡೋಣ, ಬಟ್ ಅದ್ರ ಮುಂಚೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ. ನೀವು ಬೆಂಗಳೂರು ಮತ್ತೆ ಈ ದೇಶಕ್ಕೆ ಬಂದಿದ್ದು ಹೇಗೆ ಅಂತ? ಖಂಡಿತ, ಥ್ಯಾಂಕ್ಸ್ ಫಾರ್ ದಿಸ್ ಕ್ವಶನ್ ಮಹೇಶ್. ಆಕ್ಚುಲಿ ನನ್ನ ಹೆಸರು ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ. ಸೊ ನಾನು ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಪದವಿನ ಪಡೆದಿದ್ದೀನಿ. ನಾನು ಹಾಗೆ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಿದ್ದೀನಿ. ಸೊ ನನ್ನ ಮದುವೆ ಆದ್ಮೇಲೆ ನಾನು ಆಸ್ಟ್ರೇಲಿಯಾಗೆ ನಾನು ಮೂವ್ ಆಗಿದ್ದು. ಸೊ ಹಾಗೆ ನನಗೆ 2 ಮಕ್ಕಳು ಕೂಡ ಇದ್ದಾರೆ, ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳು. ನಾವಿಲ್ಲ ಆಸ್ಟ್ರೇಲಿಯಾದಲ್ಲೇ ಈಗ ಸೆಟ್ಲ್ ಆಗಿರೋದು ನಾವು. ಅಪಾರ್ಟ್ ಫ್ರಮ್ ದಟ್ ನಾನು ಪ್ರೊಫೆಷನಲಿ ವೃತ್ತಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಒಂದು ಗ್ಲೋಬಲ್ ಇನ್ವೆಸ್ಟ್ ಬ್ಯಾಂಕ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಫುಲ್ ಟೈಮ್ ಜಾಬು. ಸೊ ಪ್ರವೃತ್ತಿಯಲ್ಲಿ ನಾನು ಅಪ್ಪು ರೇಡಿಯೋ, ಸೊ ನಾನು ಈ ಒಂದು ಪ್ರೋಗ್ರಾಮ್ದು ನಾನು ಪ್ರೊಡ್ಯೂಸರ್ ಮತ್ತೆ ಹೋಸ್ಟ್ ಆಗಿ ಕೆಲಸ ಮಾಡ್ತೀನಿ. ಹಾಗೆ ಕೋ ಹೋಸ್ಟ್ ಆಗಿ ರೇಡಿಯೋ ಹಂಬತ್ತನಿ ಹಿಂದಿ, ಉರ್ದು, ಪಂಜಾಬಿಲಿ ಬರುತ್ತೆ. ಸೊ ಅದನ್ನು ಕೂಡ ಕೋ ಹೋಸ್ಟ್ ಮಾಡ್ತೀನಿ. ಸೊ ಅದ್ರ ಜೊತೆ ನನಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದ್ರೆ ತುಂಬಾ ಪ್ಯಾಷನ್. ಅದ್ರ ಬಗ್ಗೆ ಬರೋಣ, ಯಾಕಂದ್ರೆ ನಿಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತೆ ನೀವು ಚೆನ್ನಾಗಿ ಹಾಡು ಹೇಳ್ತೀವಿರಾ ಅಂತ ಗೊತ್ತು. ಸೊ ಅದ್ರ ಬಗ್ಗೆ ಬರೋಣ. ಆಮೇಲೆ ಹೇಳಿ, ನಿಮ್ಗೆ ರೇಡಿಯೋಗೆ ಬರೋದಿಕ್ಕೆ ನಿಮಗೆ ಸ್ಫೂರ್ತಿ ಹೆಂಗೆ? ಹೌ ಡಿಡ್ ದ ಅಪ್ಪು ರೇಡಿಯೋ ಜರ್ನಿ ಸ್ಟಾರ್ಟ್?
ಹೇಳ್ತೀನಿ. ಆಕ್ಚುಲಿ ಇದೆಲ್ಲ ಕೋವಿಡ್ ಇಂದ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಸೊ ಕೋವಿಡ್ ಟೈಮಲ್ಲಿ ನಾನು ಮನೇಲಿದ್ದೆ, ಸುಮ್ಮನೆ ಕೂತ್ಕೊಂಡಿದ್ದೆ, ಮನೆಯಿಂದನೇ ವರ್ಕು ಎಲ್ಲ ಒಂಥರ ನನಗೆ ಅವಾಗ ಒಂಥರ ಮನೇಲೆ ಕೂತಿ ಒಂಥರ ಅನಿಸ್ತಾ ಇತ್ತು, ನಾನೇನು ಮಾಡ್ತಾನೆ ಇಲ್ವಲ್ಲ, ಜಸ್ಟ್ ಮನೆಯಿಂದನೇ ಎಲ್ಲ ಲೈಫ್ ನಡೀತಾ ಇದೆಯಲ್ಲ ಅಂತ. ಸೊ ನನಗೆ ಚಿಕ್ಕರಿಂದನೂ ತುಂಬಾ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಮುಂಚೆನಿಂದನೂ ಈಗ ಹಾಡು ಆಗ್ಲಿ, ಇದು ಒಂದು ಸಂಗೀತ, ನೃತ್ಯ, ಈ ಡ್ರಾಮಾ, ಈ ಫ್ಯಾಷನ್ನು, ಪ್ರತಿಯೊಂದರಲ್ಲೂ ತುಂಬಾ ಪ್ಯಾಷನ್. ಸ್ಕೂಲಲ್ಲಿ ಏನಿದ್ರು ನಾನು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ನಂಗೆ 19 ವರ್ಷಕ್ಕೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಾನು ಇಲ್ಲಿ ಬಂದೆ. ಸೊ ನಾನೇನು ಮಾಡ್ತಿರಲ್ಲ, ಮಕ್ಕಳು, ಫ್ಯಾಮಿಲಿ ಇದರಲ್ಲೇ ನನ್ನ ಲೈಫ್ ಮುಳುಗೋಗ್ತಿತ್ತು. ನನ್ಗೆ ಯಾವಾಗ್ಲೂ ಈ ಒಂದು ಪ್ಯಾಜೆಂಟ್ ಮೇಲೆ ಸ್ವಲ್ಪ ಪ್ಯಾಷನ್ ಇತ್ತು. ಏನದು ಒಂದ್ಸಲ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ, ಏನಿರುತ್ತೆ ಅದು ನಾನು ಒಂದ್ಸಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಪ್ಯಾಜೆಂಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅವಾಗ ನನಗೆ ಮಿಸಸ್ ಇಂಡಿಯಾ ಆಸ್ಟ್ರೇಲಿಯಾ ಬೆಸ್ಟ್ ಟ್ಯಾಲೆಂಟ್ ನನಗೆ ಅವಾಗ ಒಂದು ಟೈಟಲ್ ಬಂತು. ಅದಾದ್ಮೇಲೆ ನಂಗೆ ತುಂಬಾ ಆಪರ್ಚುನಿಟೀಸ್ ಸಿಕ್ತು. ನಾನೆಲ್ಲ ಕಡೆ ಹಾಡು ಹೇಳ್ತಾ ಇದ್ದೆ, ಫ್ಯಾಷನ್ ಶೋ, ಕೊರಿಯೋಗ್ರಫಿ ಎಲ್ಲ ಮಾಡ್ತಾ ಇದ್ದೆ. ಇದನ್ನ ಅಬ್ಸರ್ವ್ ಮಾಡಿದವರು ನನ್ನನ್ನ ಯಾರು ಫಾಲೋ ಮಾಡ್ತಾ ಇದ್ರು ಎಲ್ಲ. ಹೀಗೆ ರೇಡಿಯೋದು ಒಬ್ರು ಹೋಸ್ಟ್, ಸೊ 100.9 FM ರೇಡಿಯೋ ಹಂಬತ್ತನ ಅಂತ ಅವ್ರು 25 ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ನನ್ನ ಇದೇ ತರ ಇಂಟರ್ವ್ಯೂಗೆ ಕರೆದ್ರು ಅವ್ರು ಆಕ್ಚುಲಿ. ಸೊ ನಿನ್ನ ಇಂಟರ್ವ್ಯೂ ಮಾಡ್ತೀವಿ ಬಾ ಅಂತ. ಸೊ ಹಿಂಗೆ ಇಂಟರ್ವ್ಯೂ ಮಾತಾಡ್ತಾ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಇಂಟರ್ವ್ಯೂ ಆಗಿ ನನ್ಗೆ ಈವ್ನಿಂಗ್ ಕಾಲ್ ಮಾಡಿ, ನೀನ್ ನನ್ಗೆ ರೇಡಿಯೋ ಜೋಕಿ ಆಗಕ್ ನಿನ್ಗೆ ಇಷ್ಟನಾ ಅಂತ ಕೇಳಿದ್ರು. ನನ್ಗೆ ಎಷ್ಟು ಖುಷಿ ಅಂದ್ರೆ, ನಂಗೆ ಜನಗಳು ಮಾತಾಡೋದಂದ್ರೆ ಮುಂಚೆಯಿಂದನೂ ಇಷ್ಟ. ಸೊ ನಂಗೆ ತುಂಬಾ ಖುಷಿ ಆಯ್ತು. ನಾನು ಹೇಳ್ದೆ ಓಕೆ ಅಂತ ಹೇಳ್ದೆ. ಸೊ ನಾನು ಹಂಗೆ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಕಂಟಿನ್ಯೂ ರೇಡಿಯೋ ಹಂಬತ್ತನಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಹಿಂದಿಲಿ ನಾನು ಇಂಟರ್ವ್ಯೂಸ್ಗಳನ್ನ ಮಾಡ್ತಾ ಇದ್ದೆ. ಸೊ ನನಗೆ ಹೇಗೆ ಎಕ್ವಿಪ್ಮೆಂಟ್ನೆಲ್ಲ ಯೂಸ್ ಮಾಡೋದು ರೇಡಿಯೋದು ಅದನ್ನೆಲ್ಲ ಹೇಳ್ಕೊಟ್ರು. ಬಟ್ ನಾನು ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ನಾನು ಇಂಟರ್ವ್ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನೋಡಿ ಕಲ್ತ್ಕೊಂಡಿದ್ದು. ಆಕ್ಚುಲಿ ತುಂಬಾ ನೋಡ್ತಾ ಇದ್ದೆ. ಆಮೇಲೆ ಹಳೆ ಇಂಟರ್ವ್ಯೂಸ್ಗಳನ್ನೆಲ್ಲ ನಾನು ಹೋಗಿ ನೋಡ್ತಾ ಇದ್ದೆ. ಯೂಟ್ಯೂಬಲ್ಲಿ ನಾನು ಯಾವ್ದಾರ ಟಿಪ್ಸ್ಗಳಿದ್ರೆ ಎಲ್ಲ ನೋಡ್ತಾ ಇದ್ದೆ. ಸೊ ಅದನ್ನ ನೋಡಿ ನಾನು ಕಲ್ತ್ಕೊಳ್ತಾ ಇದ್ದೆ. ಆಮೇಲೆ ನನ್ಗನ್ಸ್ತು, ನಾನು ಏನೇ ಟಿಪ್ಸ್ ತಗೊಂಡ್ರು ನನ್ನ ಒಂದು ನ್ಯಾಚುರಲ್ ಆಗಿ ನಾನು ಮಾಡಬೇಕು, ನಂತರ ನಾನು ಬಿಡ್ಕೊಡ್ಬಾರ್ದು ಅನ್ನೋದೊಂದು ಇತ್ತು. ಸೊ ತುಂಬಾ ಡೆಡಿಕೇಶನ್ ಆಗಿ ಒಂದು ದಿನನೂ ಬಿಡ್ದಂಗೆ, ಅಂದ್ರೆ ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೆ. ಅದು 1 to 3 ಇರ್ತಿತ್ತು. ಫುಲ್ಲು ರೇಡಿಯೋ ಹಂಬತ್ತಾನೆ ನಾವು ನಡೆಸ್ತಾ ಇದ್ದಿದ್ದು. 1 to 3 hours ಇರ್ತಾ ಇತ್ತು. ಸೊ ಉರ್ದು ಪಂಜಾಬಿಲೆಲ್ಲ ಬರ್ತಾ ಇತ್ತು ಅದು. ಸೊ ನಾನು ಫುಲ್ಲು ಅಲ್ಲೇ ಇರ್ತಾ ಇದ್ದೆ. ನಾನು ಡೆಡಿಕೇಶನ್ ಎಲ್ಲ ನೋಡಿ ನನಗೆ. ಆಮೇಲೆ ತುಂಬಾ ಹಿಂದಿಯಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದಿದ್ದು ಹಿಂದಿಯಲ್ಲಿ, ಅಲ್ಲಿ ಉರ್ದು ಅಲ್ಲಿ. ಸೊ ಅವಾಗ ತುಂಬಾ ಚೆನ್ನಾಗಿ ಬರ್ತಾ ಇದ್ರು ನಮ್ಮ ಒಂದು ಇಂಡಿಯನ್ಸ್. ನಂಗೆ ಯಾವಾಗ್ಲೂ ಯಾಕೆ ನಮ್ ಕನ್ನಡದವರೇ ಇಲ್ವಲ್ಲ, ಎಲ್ಲ ಬರೀ ಇಂಡಿಯನ್ಸೇ ಬರ್ತಾ ಇದಾರಲ್ಲ ಅಂತ ನನ್ ಮನ್ಸ್ಗೆ ಅದು ಬರ್ತಾ ಇತ್ತು. ಸೊ ಅವಾಗ ನಾನು ಒಂದಿಬ್ರು ಕನ್ನಡಿಗರನ್ನ ನಾನು ಕರೆದು ಇಂಟರ್ವ್ಯೂ ಮಾಡಿದ್ದೆ. ಯಾರು ಕೇಪಬಲ್ ಆಫ್ ಸ್ಪೀಕಿಂಗ್ ಇನ್ ಹಿಂದಿ, ಅವ್ರಿಗೆ ಒಂಚೂರು ಹಿಂದಿನೂ ಬರುತ್ತೆ, ಕನ್ನಡ ದೇ ಕ್ಯಾನ್ ಮ್ಯಾನೇಜ್ ಅನ್ನೋ ತರ ಇರೋರ್ನೆಲ್ಲ ನಾನು ಮಾಡಿದ್ದೆ, ಒಂದಿಬ್ರು ಜನನ. ಸೊ ಆವಾಗ ನನ್ ಮನ್ಸಲ್ಲಿ ಯಾವಾಗ್ಲೂ ಅನ್ಸಿತ್ತು, ನಾನು ನಮ್ ಕನ್ನಡದವ್ರಿಗೆ ಒಂದೇನೋ ಮಾಡ್ಬೇಕು ಅಂತ. ಸೊ ನನ್ ಮನ್ಸಲ್ಲಿ ಇರೋದು ಹೇಗೆ ಕೇಳಿಸ್ತೋ ಗೊತ್ತಿಲ್ಲ. ಸೊ ನನ್ನ ಹೋಸ್ಟ್ಗೆನೆ, ನೀನ್ ಯಾಕೆ ನಿಮ್ ಕನ್ನಡದವ್ರಿಗೂ ನೀನ್ ಯಾಕೆ ಮಾಡಬಾರ್ದು, ನೀನ್ ಇಷ್ಟೊಂದು ಡೆಡಿಕೇಶನ್ ಆಗಿ ಮಾಡ್ತೀಯಾ, ನೀನ್ ಕನ್ನಡದವ್ರಿಗೂ ಮಾಡು ಅಂತ ಹೇಳಿದ್ರು. ಸೊ ದಟ್ಸ್ ಹೌ ನಾನು ಕನ್ನಡ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಬಟ್ ಏನ್ ಹೆಸರು ಇಡೋದು ಒಂದು ರೇಡಿಯೋಗೆ ಅಂತ ಬಂದಾಗ, ಯಾಕಂದ್ರೆ ಹೆಸರು ಅನ್ನೋದು ಒಂದು ಮೀನಿಂಗ್ ಫುಲ್ ಆಗಿರ್ಬೇಕು, ಜನಗಳಿಗೆ ಒಂದು ಟಚಿಂಗ್ ಆಗಿರ್ಬೇಕು ಒಂದು ಅಂತ ಅನ್ಕೊಂಡು ನಾನು ಫುಲ್ಲು ಏನ್ ಇಡೋದು ಅಂತ. ಆಗ ನಮ್ ತಂದೆ ತಾಯಿ ಎಲ್ಲರ ಜೊತೆನೂ ನಾನು ಮಾತಾಡ್ತಾ ಇದ್ದೆ. ಆಗ ನಾನು ಹೇಳ್ತಾ ಇದ್ರು, ಎಲ್ಲ ನೀನ್ ಮಾಡ್ತಾ ಇರೋದೇ ಒಂದು ಕಮ್ಯುನಿಟಿ ಸೇವೆ. ಸೊ ಆಗ ಆಗ ಸ್ವಲ್ಪ ಅಪ್ಪವ್ರು ತೀರೋಗಿದ್ರು. ಸೊ ಎಲ್ಲ ಅವರ ಒಂದು ಹ್ಯುಮ್ಯಾನಿಟೇರಿಯನ್ ವರ್ಕ್ ಎಲ್ಲ ತುಂಬಾ ಇತ್ತು. ಸೊ ನಾನು ಅನ್ಕೊಂಡೆ, ಆಗ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಕೂತು ಮಾತಾಡಿದಾಗ ಯಾಕೆ ಅಪ್ಪು ಅಂತ ಇಡಬಾರ್ದು. ಸೊ ಅದು ತುಂಬಾ ಮೀನಿಂಗ್ ಫುಲ್ ಆಗಿರುತ್ತೆ. ಸೊ ಜನಗಳಿಗೂ ಕನ್ನಡದವ್ರಿಗೆ ಒಂದು ಇದಾಗತ್ತೆ ಅಂತ ಹೇಳಿದ್ರು. ಸೊ ಹಾಗೆ ನಾನು ಅಪ್ಪು ರೇಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದು. ಇದು ಯಾವ ವರ್ಷ? ಸೊ 2023 ಇಂದ ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಇದು 4th ಇಯರ್ ಈಗ ನಡ್ಕೊಂಡು ಬರ್ತಾ ಇದೆ ಆಕ್ಚುಲಿ. ಸೊ 2023 ಇಂದನೂ ನಾನು ಸ್ಟಾರ್ಟ್ ಮಾಡ್ದೆ, ಜಾನ್ವರಿಯಿಂದ. ಹಾಗಂದ್ರೆ ನಿಮ್ಗೆ ಹಿಂದಿನಲ್ಲೂ ಪರಿಣಿತಿ ಚೆನ್ನಾಗಿರ್ಬೇಕು ಅನ್ಸುತ್ತೆ, ಹಿಂದಿನಲ್ಲೂ ಫ್ಲೂಯೆಂಟ್ ಆಗಿ ಮಾತಾಡೋ. ಆಕ್ಚುಲಿ ನಾನು ಹಿಂದಿ ನಂದು 3rd ಲ್ಯಾಂಗ್ವೇಜ್ ಇತ್ತು ನಾನು ಓದ್ಬೇಕಾದ್ರೆ. ಸೊ ನನ್ಗೆ ತುಂಬಾ ಹಿಂದಿ ಮಾತಾಡ್ತಾ ಇದ್ದೆ ನಾನು. ನಮ್ಮ ಒಂದು ಹಿಂದಿಯ ಭಾಷೆ ಇದ್ದಿದ್ದು, ನನ್ನ ಸ್ಕೂಲಲ್ಲಿ 3rd ಲ್ಯಾಂಗ್ವೇಜ್ ತಗೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ನಾನು ಯಾವಾಗ ಈ ಪ್ಯಾಜೆಂಟ್ ಅದು ಇದು ಎಲ್ಲ ಮಾಡಿದಾಗ ತುಂಬಾ ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬಾ ಬರ್ತಾ ಇದ್ರು. ನನಗೆ ಆಗ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ಹಾಗೆ ನಾನು ರೇಡಿಯೋದಲ್ಲಿ ಸ್ಟಾರ್ಟ್ ಮಾಡಿದಾಗ, ಬಿಕಾಸ್ ಯು ಮೀಟಿಂಗ್ ದ ಸೇಮ್ ಕೈಂಡ್ ಆಫ್ ಪೀಪಲ್. ಸೊ ಹಾಗೆ ಒಂದು ಹಿಂದಿನೂ ಕೂಡ ನಾನೆಲ್ಲ ಈಗ ಫ್ಲೂಯೆಂಟ್ ಆಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಕ್ಚುಲಿ. ಯಾಕಂದ್ರೆ ಹಿಂದಿ ಮಾತಾಡೋದು ಅಷ್ಟು ಈಸಿ ಇಲ್ಲ. ಅಟ್ಲೀಸ್ಟ್ ನನಗೆ ಸೇಮ್ ಥಿಂಗ್, ನನಗೂ 3rd ಲ್ಯಾಂಗ್ವೇಜ್ ಹಿಂದಿ. ಬಟ್
ನನಗೆ ಅರ್ಥ ಆಗತ್ತೆ, ಬಟ್ ನಾನು ಖಂಡಿತ ಮಾತಾಡ. ಬಟ್ ಯಾವ್ದೇ ಲ್ಯಾಂಗ್ವೇಜ್ ಆಗ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು ಯಾವಾಗ್ಲೂ, ಇಲ್ಲಾಂದ್ರೆ ನಾವು ಮರ್ತು ಬಿಡ್ತೀವಿ. ಸೊ ನಾನು ಇಲ್ಲಿ ಬಂದಾಗ ಮರ್ತು ಬಿಟ್ಟಿದ್ದೆ, ಯಾವಾಗ್ಲೂ ನಾನು ಕನ್ನಡ ಕಮ್ಯುನಿಟಿಲೇ ಜಾಸ್ತಿ ಇದ್ದಿದ್ರಿಂದ. ಆಮೇಲೆ ನಾನು ಈಗ ಇದೆಲ್ಲ ಮಾಡೋದ್ರಿಂದ ತುಂಬಾ ನೆಟ್ವರ್ಕಿಂಗ್ ಆದ್ಮೇಲೆ ಜನಗಳನ್ನ ಬೆರೆತಾಗ, ನೀವು ಬೇರೆ ಬೇರೆ ಜನಗಳನ್ನೆಲ್ಲ ಮೀಟ್ ಮಾಡಿದಾಗ, ಸೊ ಅವಾಗ ನಿಮ್ಗೆ ಎಕ್ಸ್ಪೋಜರ್ ಜಾಸ್ತಿ ಆಗತ್ತೆ. ಸೊ ನೀವು ಅವ್ರ ಜೊತೆ ಮಾತಾಡಲೇಬೇಕಾಗತ್ತೆ. ಸೊ ದಟ್ಸ್ ಹೌ ನನ್ ಮರ್ತು ಬಿಟ್ಟಿದೆ ಅನ್ಕೊಂಡೆ, ಎಲ್ಲ ವಾಪಸ್ ಜ್ಞಾಪಕ ಬಂತು. ವಂಡರ್ಫುಲ್ ವಂಡರ್ಫುಲ್. ಸೊ ನೀವು 2023ರಲ್ಲಿ ಇಲ್ಲ 22ರಲ್ಲಿ ಅಪ್ಪು ರೇಡಿಯೋ ಜನವರಿ ಶುರು ಮಾಡ್ತೀನಿ. 22ರಲ್ಲಿ ನಾನು ಮಿಡ್ ಅಲ್ಲಿ ನಾನು ರೇಡಿಯೋ ಹಂಬತ್ತನ್ನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದು ಎಂಡ್ ಟುವರ್ಡ್ಸ್ ಅಲ್ಲಿ ನಾನು ಕನ್ನಡನ ನಾನು ಸ್ಟಾರ್ಟ್ ಮಾಡ್ತೀನಿ. 2023 ಜನವರಿಯಲ್ಲಿ ನೀವು ಅಪ್ಪು ರೇಡಿಯೋ ಶುರು ಮಾಡ್ತೀರಾ, ಅಲ್ಲಿಂದ ನಿಮ್ ಜರ್ನಿ ಸ್ಟಾರ್ಟ್ ಆಗತ್ತೆ. ಹೌದು. ಈಗ ಒಂದ್ 3 ವರ್ಷ ಅಂದ್ರೆ ಆಯ್ತಲ್ಲ, ಒಂದು 155 ಪ್ರೋಗ್ರಾಮ್ಸ್, 150 ಪ್ರೋಗ್ರಾಮ್ ಮಾಡಿದೀರ. ಹೌದು, ನಾನು ಆಕ್ಚುಲಿ ಕೌಂಟೇ ಮಾಡಲ್ಲ. ಐ ಡೋಂಟ್ ನೋ ಹೌ ಮೆನಿ ಹಿಂದಿ ಐ ಹ್ಯಾವ್ ಡನ್, ಹೌ ಮೆನಿ. ಒಂದೊಂದ್ಸಲ ಹಿಂದಿ ಒಂದೇ ದಿನಕ್ಕೇನೆ ನಾವು ಇಲ್ಲ ಅಂದ್ರೂ 3-4-5 ಜನ ಬರ್ತಾರೆ. ಐ ಡೋಂಟ್ ನೋ, ಸಮ್ಟೈಮ್ಸ್ ಐ ಡೂ ಓವರ್ 5 ಇಂಟರ್ವ್ಯೂಸ್ ಇನ್ ಅ ಡೇ, ಇನ್ಕ್ಲೂಡಿಂಗ್ ಕನ್ನಡ ಎಲ್ಲ. ಲೈಕ್ ಇಟ್ಸ್ ಓವರ್ ದಾಟ್ ಆಕ್ಚುಲಿ. ಸೊ ಐ ಡೋಂಟ್ ನೋ ಹೌ ಮೆನಿ, ಓವರ್ 500 ಇಂಟರ್ವ್ಯೂ ಐ ಹ್ಯಾವ್ ಡನ್ ಅನ್ಸುತ್ತೆ. ನಾನು ಆಕ್ಚುಲಿ ಕೌಂಟ್ ಮಾಡಕ್ಕೆ ನಾನು ಹೋಗಿಲ್ಲ ಆಕ್ಚುಲಿ. ನಮಗೆ ಏನಂದ್ರೆ, ನಾವು ಅಟ್ಲೀಸ್ಟ್ ಲಕ್ಕಿ 500 ಇಂಟರ್ವ್ಯೂ ಆದ್ಮೇಲೆ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀವಿ. ಇಲ್ಲ, ಆತರ ಏನಿಲ್ಲ. ಆಮೇಲೆ ಈಗ ನಿನ್ನೆ ತಾನೇ ನಾವು ಈಗ ಮಾತಾಡ್ತಾ ಇದ್ವಲ್ಲ, ಇಂಡಿಪೆಂಡೆನ್ಸ್ ಡೇ ಆಯ್ತು 80ನೇ ವರ್ಷದ್ದು ಅಂತ. ನಮ್ಮ ಸಿಡ್ನಿಲಿ ಒಂದು ಎಂಬಸಿ ಇದೆ. ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವ್ರ ಮನೆಯನ್ನ ನಾವು ಎಂಬಸಿ ಅಂತ ಕರಿತೀವಿ. ಅಲ್ಲಿ ಕೆಲವು ವರ್ಷಗಳಿಂದ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ, ಆಸ್ಟ್ರೇಲಿಯಾ ಡೇ ಎರಡೂ ನಡೆಯುತ್ತೆ. ಬಾವುಟನ ಇದು ಯಾವ್ದು ಹಾಯಿಸ್ಟ್ ಮಾಡಿ ಎಲ್ಲ ಧ್ವಜಾರೋಹಣ ಆಯ್ತು ನೆನ್ನೆ. ಸೊ ಅಮೇಜಿಂಗ್ ಆಕ್ಚುಲಿ. ಒಂದು 50 ಜನ ಬಂದಿದ್ರು ನೆನ್ನೆ. ಬರ್ತಾ ಇದ್ರು. ಹೌದು, ಪ್ರತಿ ಸಮಾರಂಭದಲ್ಲೂ ನಾವು ಲಕ್ಕಿ ಅನ್ಬೇಕು. ಬರ್ತಾರೆ, ಚಾಚು ತಪ್ಪದೆ ಬರೆದು ಎಷ್ಟೋ ಜನ ಕ್ಯಾಲೆಂಡರ್ ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂದೇ ಅಲ್ಲ, ಒಳ್ಳೆ ಊಟ ಕೂಡ ಸಿಗತ್ತೆ. ನಿನ್ನೆ ಹಲವರನ್ನ ನಾವು ಇಂಟರ್ವ್ಯೂ ಮಾಡಿದ್ವಿ. ಇವತ್ತು ಮತ್ತೆ ಮುಂದಿನ ಭಾನುವಾರ ಎರಡು ನಾವು ಪ್ಲೇ ಮಾಡ್ತೀವಿ. ಈಗ ಸೀತಾ ಕೇಶವ್ ಅವರು ಏನಂತಾರೆ ಅಂತ ಕೇಳೋಣ. ಖಂಡಿತ. ನಮಸ್ಕಾರ. ಅದೇ ಇವತ್ತು ನಮ್ಮ August 15 ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಿ ನಮ್ಮ ಉಷಾ ಶ್ರೀನಿವಾಸ್ ಅವ್ರ ಮನೆಯಲ್ಲಿ ಈಗ ಸುಮಾರು 3 ವರ್ಷದಿಂದ ಕ್ರಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ನಮಗೂ ಒಂದು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ರಾಷ್ಟ್ರಧ್ವಜ 3 ಬಣ್ಣದ್ದು ಅದಕ್ಕೆ ಗೌರವ ಸಲ್ಲಿಸೋ ಪರವಾಗಿ ಅಂತ ನಾನೊಂದು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಬಂದು ಇಲ್ಲಿ ಬಂದಿರೋರಿಗೆಲ್ಲನೂ ಕೊಡೋ ಅವಕಾಶನೂ ನಂಗೆ ಸಿಗ್ತಾ ಇದೆ. ಇದೇ ತರಹ ಅವರು ಹೀಗೆ ಮುಂದುವರಿಸ್ತಾ ಇರಲಿ, ನಮ್ಗೆ ಯಾವುದೂ ಮಿಸ್ ಆಗ್ತಾ ಇಲ್ಲ. August 15 ಅಲ್ಲಿ ನಡೆಸಿದೆ ಇದೆಲ್ಲ ಅಂತ ಅದರ ರಾಷ್ಟ್ರಗೀತೆಗಳನ್ನು ಒಂದಷ್ಟೆಲ್ಲ ಹೇಳ್ಕೊಂಡು ಎಲ್ಲ ಚೆನ್ನಾಗಿ ಆಚರಿಸ್ತಾ ಇದ್ವಿ. ಇದೊಂದು ನನಗೊಂದು ಸಿಡ್ನಿ ಕನ್ನಡವಾಣಿನಲ್ಲೂ ಹಂಚ್ಕೊಳ್ಳೋ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಶ್ರೀಮತಿ ಸೀತಾ ಕೇಶವ್ ಅವರಿಗೆ. ಈಗ ಬೆಂಗಳೂರಿಂದ ಪುಷ್ಪಾ ದೀಕ್ಷಿತ್ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ. ಸಿಡ್ನಿ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನಿಂದ ಪುಷ್ಪ ಗುರು ದೀಕ್ಷಿತ್ ಮಾಡುವ ನಮಸ್ಕಾರಗಳು. 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ನನ್ನ ಶಾಲೆಯ 9ನೇ ತರಗತಿಯ ಮಕ್ಕಳು ಕನ್ನಡ ವಿಭಾಗದ ಶಿಕ್ಷಕಿಯರಾದ ಶ್ರೀಮತಿ ಸುನೀತಾ, ಶ್ರೀಮತಿ ಪೂರ್ಣಿಮಾ ಹೆಗ್ಡೆ ಹಾಗೂ ಶ್ರೀಮತಿ ಶ್ರೀದೇವಿಯವರ ನಿರ್ದೇಶನದಲ್ಲಿ ಒಂದು ನೃತ್ಯ ರೂಪಕವನ್ನ ಮನ ಮುಟ್ಟುವಂತೆ ಪ್ರದರ್ಶನ ಮಾಡಿದ್ರು. ಆ ಹೃದಯ ಸ್ಪರ್ಶಿ ಸತ್ಯಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಸ್ವಾತಂತ್ರ್ಯ ಈ ಒಂದು ಪದವನ್ನ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಮೂಡೋದು ತ್ರಿವರ್ಣ ಧ್ವಜ, ಗಾಂಧೀಜಿಯವರ ಅಹಿಂಸೆ, ಭಗತ್ ಸಿಂಗ್ ಅವರ ತ್ಯಾಗ ಮತ್ತು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ. ಆದರೆ ಕರ್ನಾಟಕದ ನೆಲವು ಸ್ವಾತಂತ್ರ್ಯಕ್ಕಾಗಿ ರಕ್ತ ಸಿಕ್ತವಾಗಿತ್ತು ಅನ್ನೋದು ನಿಮಗೆ ಗೊತ್ತೇ? ಆ ಕಥೆಯ ಹೆಸರು ವಿದುರಾಶ್ವತ್ಥ, ಕರ್ನಾಟಕದ ಜಲಿಯನ್ ವಾಲಾ ಬಾಗ್. 1938 ಏಪ್ರಿಲ್ 25 ಅಂದಿನ ಮೈಸೂರು ಸಂಸ್ಥಾನದ ಚಿಕ್ಕಬಳ್ಳಾಪುರದ ಸಮೀಪದ ವಿದುರಾಶ್ವತ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಧ್ವಜ ಸತ್ಯಾಗ್ರಹ ನಡೆದಿತ್ತು. ದೇಶದ ಧ್ವಜವನ್ನ ಹಾರಿಸೋದು ಅಪರಾಧವೇ? ಸ್ವಾತಂತ್ರ್ಯವನ್ನ ಬಯಸೋದು ಅಪರಾಧವೇ? ಆದರೆ ಅಂದಿನ ಆಡಳಿತಕ್ಕೆ ಅದು ಸವಾಲಾಗಿತ್ತು.
ನೂರಾರು ಸಾವಿರಾರು ಜನರು ಅಲ್ಲಿ ಸೇರಿದ್ರು. ಅವರ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಅವರ ಹೃದಯದಲ್ಲಿ ದ್ವೇಷವಿರಲಿಲ್ಲ. ಇದ್ದದ್ದು ಒಂದೇ ಒಂದು ಸಂಕಲ್ಪ, ನಮಗೆ ಸ್ವಾತಂತ್ರ್ಯ ಬೇಕು. ಪೊಲೀಸರು ಜನರನ್ನ ಚದುರಿಸಕ್ಕೆ ಪ್ರಯತ್ನ ಮಾಡಿದ್ರು. ಲಾಠಿ ಪ್ರಹಾರ ನಡೆಯಿತು. ಆದರೆ ಸತ್ಯಾಗ್ರಹಿಗಳು ಹಿಂದೆ ಸರಿಲಿಲ್ಲ. ಮತ್ತೆ ಒಂದು ಕ್ಷಣ ಗುಂಡಿನ ಮಳೆಯ ಸದ್ದು. ನಿಶ್ಶಬ್ದವಾಗಿದ್ದ ವಿದುರಾಶ್ವತ್ಥದ ವಾತಾವರಣ ಗುಂಡಿನ ಸದ್ದಿನಿಂದ ನಡುಗಿತು. ನಿರಾಯುಧ ಜನರ ಮೇಲೆ ಗುಂಡು ಹಾರಿಸಲಾಗಿತ್ತು. 32 ಮಂದಿ ಪ್ರಾಣ ಕಳ್ಕೊಂಡ್ರು, 100ಕ್ಕೂ ಹೆಚ್ಚು ಜನರು ಗಾಯಗೊಂಡ್ರು ಅಂತ ದಾಖಲೆಗಳು ಹೇಳುತ್ತವೆ. ಅದು ಕೇವಲ ಒಂದು ಗುಂಡಿನ ದಾಳಿ ಆಗಿರಲಿಲ್ಲ, ಅದು ಸ್ವಾತಂತ್ರ್ಯದ ಕನಸನ್ನ ಹತ್ತಿಕ್ಕುವ ಪ್ರಯತ್ನವಾಗಿತ್ತು. ಆದರೆ ಗುಂಡುಗಳು ದೇಹಗಳನ್ನ ಬೀಳಿಸಬಹುದು, ಆದರೆ ಸ್ವಾತಂತ್ರ್ಯದ ಸಂಕಲ್ಪವನ್ನ ಬೀಳಿಸಕ್ಕೆ ಸಾಧ್ಯವಾಗಿರಲಿಲ್ಲ. ವಿದುರಾಶ್ವತ್ಥದ ಘಟನೆ ದೇಶದಾದ್ಯಂತ ಆಕ್ರೋಶವನ್ನ ಉಂಟುಮಾಡಿತ್ತು. ಮಹಾತ್ಮ ಗಾಂಧೀಜಿಯವರು ಕೂಡ ಈ ಗುಂಡಿನ ದಾಳಿಯನ್ನ ಖಂಡಿಸಿದರು. ಅಂದಿನಿಂದ ವಿದುರಾಶ್ವತ್ಥದ ಹೆಸರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿತು. ಅದಕ್ಕಾಗಿಯೇ ಅದನ್ನ ಪ್ರೀತಿಯಿಂದಲೂ ನೋವಿನಿಂದಲೂ ಕರೆಯಲಾಗುತ್ತೆ ಕರ್ನಾಟಕದ ಜಲಿಯನ್ ವಾಲಾ ಬಾಗ್. ಇಂದು ನಾವು ಸ್ವತಂತ್ರ ಭಾರತದ 80ನೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದೀವಿ. ನಾವು ಸ್ವತಂತ್ರವಾಗಿ ಮಾತನಾಡ್ತೇವೆ, ನಮಗಿಷ್ಟವಾದ ವಿದ್ಯೆಯನ್ನ ಕಲಿತೇವೆ, ನಮ್ಮ ಧ್ವಜವನ್ನ ಹೆಮ್ಮೆಯಿಂದ ಹಾರಿಸ್ತೇವೆ. ಆದರೆ ಈ ಸ್ವಾತಂತ್ರ್ಯ ನಮಗೆ ಉಚಿತವಾಗಿ ಸಿಕ್ಕಿಲ್ಲ. ಅದರ ಹಿಂದೆ ಸಾವಿರಾರು ಪರಿಚಿತ ಅಪರಿಚಿತ ವೀರರ ತ್ಯಾಗ, ನೋವು ಮತ್ತು ಬಲಿದಾನವಿದೆ. ಆದ್ದರಿಂದ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿದುರಾಶ್ವತ್ಥದ ಮಣ್ಣಿನಲ್ಲಿ ಪ್ರಾಣ ತ್ಯಾಗ ಮಾಡಿದ ಆ ವೀರರನ್ನ ನೆನಪಿಸ್ಕೋಬೇಕು. ಅವರ ತ್ಯಾಗಕ್ಕೆ ನಮ್ಮ ನಿಜವಾದ ಯಾವ ಗೌರವ ಕೊಡಕ್ ಸಾಧ್ಯ? ದೇಶವನ್ನ ಪ್ರೀತಿಸೋದು, ದೇಶದ ಏಕತೆಯನ್ನ ಕಾಪಾಡೋದು, ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸೋದು. ಸ್ವಾತಂತ್ರ್ಯ ಅಂದ್ರೆ ಕೇವಲ ಹಕ್ಕಲ್ಲ, ಅದು ಒಂದು ಜವಾಬ್ದಾರಿ ಕೂಡ. ವಿದುರಾಶ್ವತ್ಥ ನಮಗೆ ಹೇಳುವ ಸಂದೇಶ ಒಂದೇ: ಬಲಿದಾನವನ್ನ ಮರಿಬೇಡಿ, ಸ್ವಾತಂತ್ರ್ಯದ ಮೌಲ್ಯವನ್ನ ತಿಳಿಯಿರಿ, ಭಾರತವನ್ನ ಇನ್ನಷ್ಟು ಬಲಿಷ್ಠಗೊಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ಅವರು ಶಾಲೆಯಲ್ಲಾಗಿದ್ದನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಬಹಳನೇ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಹೇಳಲೇಬೇಕಾಗಿ ಹೇಳಿದ್ನಲ್ಲ, ನಮ್ಮ ನಿಲಿಯಕ್ಕೆ ಒಂದು ವರ ತರ. ಖಂಡಿತ ಏನೇ ವಿಚಾರ ಮಾತಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladeswood. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. 101 Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hey there. Are you aged between 10 and 14? Can you swim 50 metres of freestyle and breaststroke confidently? Well, if the answer is yes, then why not give water polo a try with the Ride Water Polo Club? You'll just need to pay the entry fee to Ride Aquatic Leisure Centre at 504 Victoria Road, Ryde. For more information, telephone Amy Jones on 0402 040 390. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth
through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಅಪ್ಪು ರೇಡಿಯೋ ಅವರ ಜ್ಯೋತ್ನಾ ಶೆಟ್ಟಿ ಇದ್ದಾರೆ. ವಾಪಸ್ ಇದು ವೆಲ್ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು. ಆಮೇಲೆ ಹೇಳಿ, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ತಾ ಇದ್ರಿ. 2023 ನೀವು ಅಪ್ಪು ರೇಡಿಯೋ ಶುರು ಮಾಡ್ತೀರಾ. ಅಲ್ಲಿಂದ ಇವಾಗ ಒಂದು 4 ವರ್ಷದಲ್ಲಿ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್, ನೀವು ಹೇಳಿದ್ರಿ ಹಿಂದಿ ರೇಡಿಯೋ ಮತ್ತೆ ಕನ್ನಡ ರೇಡಿಯೋ ಎರಡರಲ್ಲೂ ದೇರ್ ಆರ್ ಇನ್ಸ್ಟೆನ್ಸಸ್ 5 ಇಂಟರ್ವ್ಯೂಗಳಾಗುತ್ತೆ ಅಂದ್ಬಿಟ್ಟು. ಸೊ ಒಂದು 500 ಇಂಟರ್ವ್ಯೂ ಆಗಿದೆ ಇದುವರೆಗೂ. ಸೊ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಏನನ್ಸುತ್ತೆ? ಯಾವ ಇಂಟರ್ವ್ಯೂ ಅವರ ಯಾವ ಗೆಸ್ಟ್ ಆರ್ ಮೋಸ್ಟ್ ಚಾಲೆಂಜಿಂಗ್ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ವೆರಿ ಗುಡ್ ಕ್ವಶನ್ ಮಹೇಶ್ ಅವರೇ. ಆಕ್ಚುಲಿ ಸೊ ನಾನು ಹೇಳ್ದಂಗೆ ನಾನು ಕೌಂಟೇ ಮಾಡಿಲ್ಲ ಎಷ್ಟು ಇಂಟರ್ವ್ಯೂ ಮಾಡ್ತೀನಿ ಅಂತ ಆಕ್ಚುಲಿ. ಬಟ್ ನಾನು ಫೇಸ್ಬುಕ್ ಪೇಜ್ ಹೋದ್ರೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಇಂಟರ್ವ್ಯೂ ಪ್ರತಿಯೊಂದೂ ಒಂದು ಮೆಮೊರಿ ತರ ಯಾವಾಗ್ಲೂ ನಾನು ಹಾಕ್ತಾ ಇರ್ತೀನಿ ಆಕ್ಚುಲಿ. ಸೊ ನನ್ಗೆ ಆಕ್ಚುಲಿ ನನ್ನ ಫಸ್ಟ್ ನನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಅಪ್ಪು ರೇಡಿಯೋದಲ್ಲಿ ನನ್ನ ಮೊದಲನೇ ಇಂಟರ್ವ್ಯೂನ ನಾನು ಮರೆಯಕ್ಕಾಗಲ್ಲ. ಯಾಕಂದ್ರೆ ನನ್ನ ಅಪ್ಪು ರೇಡಿಯೋ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಯಾರನ್ನ ಕರಿಬೇಕು ನನ್ನ ಇಂಟರ್ವ್ಯೂಗೆ ಅಂತ ನಾನು ಫಸ್ಟ್ ಅನ್ಕೊಂಡಾಗ ನಮ್ಮ ಕನ್ನಡಕ್ಕೋಸ್ಕರ ಯಾರು ಅವರ ಒಂದು ಸೇವೆಯನ್ನ ಮಾಡಿದ್ದಾರೆ, ಒಂದು ಮೀನಿಂಗ್ಫುಲ್ ಆಗಿರೋ ಯಾರನ್ನ ಕರಿಬೇಕು ಅನ್ಕೊಂಡಾಗ ನಂಗೆ ಫಸ್ಟ್ ಹೊಳ್ದಿದ್ದೆ ನಾರಾಯಣ್ ಮತ್ತೆ ರಾಜಿ ನಾರಾಯಣ್ ಅವರು. ಸೊ ಅವರು ನನ್ನ ಮಕ್ಕಳಿಗೆ ಕನ್ನಡ ಕ್ಲಾಸಸ್ನ ನನ್ನ ಮಕ್ಕಳು ಸ್ಕೂಲ್ಗೆ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಸೊ ಮೊದಲನೇದಾಗಿ ನಾನು ಅವ್ರನ್ನೇ ಕರೆದಿ ನಾನು ನನ್ನ ಅಪ್ಪು ರೇಡಿಯೋದಲ್ಲಿ ನಮ್ಮ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು. ಸೊ ಇಟ್ಸ್ ಮೈ ಫಸ್ಟ್ ಇಂಟರ್ವ್ಯೂ ದಟ್ ಐ ನೆವರ್ ಫರ್ಗೆಟ್ ಆಕ್ಚುಲಿ. ಸೊ ದಟ್ಸ್ ಎ ವೆರಿ ಬ್ಯೂಟಿಫುಲ್ ಮೆಮೊರಿ ನನಗೆ. ಅವರು ಬಂದು ನನಗೆ ಅವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದು. ಸೊ ಅಲ್ಲಿಂದ ಈಗ 3 ವರ್ಷ ಕಂಪ್ಲೀಟ್ ಆಗಿದ್ದು 4th ಇಯರ್ ನಡ್ಕೊಂಡು ಬರ್ತಾ ಇದೆ. ಸೊ ನಾನು ಬಹಳಷ್ಟು ನಮ್ಗೆ ಎಸ್ಪೆಷಲಿ ನಾನು ಯಾವಾಗ್ಲೂ ನಾನು ಇಂಟ್ರೋಲಿ ಲೋಕಲ್ ಟ್ಯಾಲೆಂಟ್ಸ್ಗಳಿಗೆ ತುಂಬಾ ಅವಕಾಶ ಕೊಡಬೇಕು ಅನ್ನೋದು ನನಗೆ ಯಾವಾಗ್ಲೂ ಆಸೆ. ನಾನು ಹೇಳ್ದಂಗೆ ನಾನು ಹಿಂದಿಲಿ ಸ್ಟಾರ್ಟ್ ಮಾಡಿದಾಗ ಹಿಂದಿಲಿ ಬಹಳಷ್ಟು ಜನ ಇವೆಂಟ್ಸ್ ಪ್ರಮೋಷನ್ಗೆ ಬರ್ತಾ ಇದ್ರು. ಬಹಳಷ್ಟು ಜನ ನಮ್ಮ ಒಂದು ಹಿಂದಿಲಿ ಅವರೆಲ್ಲ ತುಂಬಾ ಸಾಧನೆ ಮಾಡಿದ್ರು ಆ ಫೀಲ್ಡ್ ಅಲ್ಲಿ. ನಾನು ಅನ್ಕೊಳ್ತಾ ಇದ್ದೆ ನಮ್ಮ ಕನ್ನಡದವ್ರು ಎಷ್ಟೊಂದ್ ಜನ ಇದಾರಲ್ಲಪ್ಪ, ನಾನು ಯಾಕೆ ಮಾಡ್ತಲ್ಲ ಅಂತ. ಸೊ ನಾನು ಅವ್ರನ್ನ ಕರೆದಾಗ ನನ್ಗೇನೆ ಗೊತ್ತಿಲ್ಲ ಎಷ್ಟು ಜನ ಕನ್ನಡದವ್ರು ಇದಾರೆ ಅಂದ್ರೆ, ಏನಪ್ಪ ಸಮುದ್ರದ ಆಳದಲ್ಲಿ ನನ್ನ ಮುತ್ತುಗಳು ತೆಗೆದಂಗೆ ಇದಾರಲ್ಲಪ್ಪ, ಬರ್ತಾನೆ ಇದಾರೆ. ಒಂಥರ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಂದು ಕನ್ನಡದವ್ರು ಎಲ್ಲ ಫೀಲ್ಡ್ ಅಲ್ಲೂ ಇದಾರೆ. ನೀವು ಯಾವ ಒಂದು ಪ್ರೊಫೆಷನ್ ಯು ಜಸ್ಟ್ ನೇಮ್ ಇಟ್ ಆಕ್ಚುಲಿ. ಸೊ ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಟೆಲ್ ಎವ್ರಿ ಒನ್ಸ್ ನೇಮ್ ಹಿಯರ್. ಬಟ್ ನಾನು ಪ್ರತಿಯೊಬ್ಬ ವ್ಯಕ್ತಿಯೇ ನಾನು ಇಂಟರ್ವ್ಯೂ ಮಾಡಿರೋದು ಎಲ್ಲರೂ ಅವರ ಒಂದು ಪ್ರೊಫೆಷನ್ ಅಲ್ಲಿ ಅವರು ಸಾಧನೆ ಮಾಡಿದವ್ರೆ. ಸೊ ಒಂದು ಆರ್ಟಿಸ್ಟೇ ಇರ್ಬೋದು, ಪ್ರೊಫೆಷನಲ್ ಡಾಕ್ಟರ್ಸ್, ಇಂಜಿನಿಯರ್ಸ್, ರಿಯಲ್ ಎಸ್ಟೇಟ್, ಸೊ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್. ಸೊ ನಾನು ಪ್ರತಿಯೊಬ್ಬರಿಂದನೂ ಒಂದೊಂದು ಕಲ್ತ್ಕೊಂಡಿದ್ದೀನಿ. ಸೊ ನನಗೆ ಯಾವುದು ಮರೆಯಕ್ಕೆ ಆಗೋದಿಲ್ಲ. ಸೊ ದಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈವನ್ ಹಿಂದಿಲೂ ಆಗ್ಲಿ ತುಂಬಾ ಜನ ಇವೆಂಟ್ಸ್ ಗಳಲ್ಲಿ ತುಂಬಾ ಎಲ್ಲ ಮಾಡ್ತಾರೆ, ಅವ್ರಗಳನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಸೊ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಹೌದು, ಇವರು ಯಾರು ನಾರಾಯಣ್ ಅವರು ಈಗ ಒಂದು 25 ವರ್ಷದಿಂದ ಮಾಡ್ತಾರೆ, ಓವರ್ 25 years ಇಂದ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಅವ್ರದ್ದು ಅಷ್ಟೇ ಏನ್ ಡೆಡಿಕೇಶನ್. ಎವ್ರಿ ಸ್ಯಾಟರ್ಡೇ ಅವರಂತೂ ಪಾಪ 3 o'clock ತಗೊಳ್ತಾರೆ. ಈಗ ತುಂಗಬೇಲು ಕೂಡ ಮಾಡ್ತಾರೆ. ಸೊ ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಡೆಡಿಕೇಶನ್ ಆಕ್ಚುಲಿ. ಸೊ ಯಾವ್ದೇ ಒಂದು ಈಗ ನಾನು ಅಪ್ಪು ರೇಡಿಯೋ ತಗೊಂಡಾಗ್ಲೂ ಈಗ ನೀವೇ ತಗೊಳ್ಳಿ ನಾವೇ ತಗೊಳ್ಳಿ, ಇಟ್ಸ್ ಅ ಬಿಗ್ ಕಮಿಟ್ಮೆಂಟ್ of your life that you giving away 1 hour of your life. It's not only just 1 year, ಎಷ್ಟು ಪ್ರಿಪರೇಷನ್ ಎಲ್ಲ ಇರುತ್ತೆ. ಸೊ ಅದು ಪ್ರಿಪರೇಷನ್ ಬಗ್ಗೆ ನನಗೆ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಬರೋಣ. ಬಟ್ ನಮಗ್ ಗೊತ್ತು ನೀವು ಏನೋ ಹಲವಾರು ಹ್ಯಾಟ್ಗಳನ್ನ ಹಾಕ್ತೀರಾ ಅಂತ. ಒಂದು ಹ್ಯಾಟ್ ಬಂದು ಯುವರ್ ಸಿಂಗರ್ ಆಸ್ ವೆಲ್. ಸೊ ಒಂದು 2 ಲೈನ್ ಏನಾರು ಹಾಡ್ಬೋದಾ? ಶ್ಯೂರ್, ಹಾಡ್ತೀನಿ. ತುಂಬಾ ದಿನ ಆಯ್ತು ಹಾಡು. ಸ್ವಲ್ಪ ನಾನು ಇದೆಲ್ಲ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಹಾಡು ಹೇಳೋದನ್ನ ನಿಲ್ಸ್ಬಿಟ್ಟಿದ್ದೀನಿ. ನಾನು ಕ್ಯಾರಿಯೋಕಿ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಿದ್ದೆ, ಮೂರ್ತಿ ಅವ್ರದ್ದು ಬಿಡ್ದಂಗೆ ಫಸ್ಟ್. ಈಗ ಕೇಳ್ತಾ ಇರ್ತಾರೆ ಯಾಕೆ ಬರ್ತಾನೆ ಇಲ್ಲ ಅಂತ. ಸೊ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಸೊ ಏನಾರ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಒಂದ್ ಫ್ಯೂ ಲೈನ್ಸ್ ಹಾಡ್ತೀನಿ. ಖಂಡಿತ.
ಇನ್ನು ನನ್ನ ತುಂಬಾ ಫೇವ್ರೇಟ್ ಸಾಂಗು, ಯಾವಾಗ್ಲೂ ನಾನು ಹಮ್ಮಿಂಗ್ ಮಾಡ್ತಿರ್ತೇನೆ. ಸೊ ನನ್ಗೆ ಯಾವಾಗ್ಲೂ ಹಾಡು ಹೇಳು ಅಂದ್ರೆ ಫಸ್ಟ್ ಇದೇ ಬರುತ್ತೆ, ಅದು ಕನ್ನಡದಲ್ಲಿ. ಓಕೆ, ಇದು ಅಮೃತ ವರ್ಷಿಣಿ ಇದು. ಸೊ ತುಂತುರು ಅಲ್ಲಿ ನೀರ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯೇನು, ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಧನ್ಯವಾದಗಳು, ಬಹಳ ಚೆನ್ನಾಗಿ. ಅಯ್ಯೋ, ನನ್ನ ವಾಯ್ಸ್ ಐ ಲಾಸ್ಟ್ ಮೈ ವಾಯ್ಸ್ ಅನ್ಕೊಂಬಿಟ್ಟೆ. ನಾನು ರೇಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ ಹಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಬಹಳ ಚೆನ್ನಾಗಿ ಹಾಡ್ತೀರಾ. ಇದು ಪ್ರಾಬಬ್ಲಿ ಇಂಪ್ರಾಂಪ್ಟು ಕ್ವಶನ್. ನಮಗೆ ಗೊತ್ತು ನಿಮ್ಮ ಫಾಲೋವರ್ಸ್ ಕೇಳ್ತಿರ್ತಾರೆ, ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ಗಳು ಕೇಳ್ತಿರ್ತಾರೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಬೆಂಗಳೂರಲ್ಲಿ, ಮೈಸೂರಲ್ಲಿ. ಅವ್ರಿಗೆ ಏನಾದ್ರು ಮೆಸೇಜ್ ಕಳ್ಸೋದಿದೆಯಾ? ಕೇಳ್ತಿರ್ತಾರೆ ಅನ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಫಾರ್ವರ್ಡ್ ಮಾಡೋಣ ಅವ್ರಿಗೆ ಲಿಂಕ್ನ. ಬಿಗ್ಗೆಸ್ಟ್ ಮೆಸೇಜ್ ಅಂತ ಹೇಳ್ತಾರೆ ಲೈಕ್ ಸೊ ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಯಾರು ಕೇಳ್ತಾ ಇದ್ದಾರೆ ಇವತ್ತು, ತುಂಬಾ ಥ್ಯಾಂಕ್ಸ್, ನೀವು ನಿಮ್ಮ ಒಂದು ಟೈಮ್ನ ತಗೊಂಡು ಈ ಒಂದು ನನ್ನ ಸಂದರ್ಶನವನ್ನ ಕೇಳ್ತಾ ಇದ್ದೀರಾ. ಸೊ ಅವ್ರಿಗೆ ಯಾವಾಗ್ಲೂ ನಾನು ಏನ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ಅಂತೂ ನನಗೆ ಮೈ ಕ್ರಿಟಿಕ್ಸ್ ಅಂತಾನೆ ಹೇಳ್ಬೋದು. ಏನೋ ತಪ್ಪು ಮಾಡಿದ್ರೆ ಏನೋ ನನಗೆ ಕರೆಕ್ಟ್ ಮಾಡ್ತಾರೆ. ಆಕ್ಚುಲಿ ನಾನು ರೇಡಿಯೋ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ, ನಾನು ತುಂಬಾ ಬರೀ ಇಂಗ್ಲಿಷ್ ಅಲ್ಲಿ ಎಲ್ಲ ಮಾತಾಡ್ಬಿಟ್ಟು ನಾನು ಕನ್ನಡನ ಎಲ್ಲ ಏನ್ ಹೇಳ್ತಾರಪ್ಪ ಅಂತ ನನ್ಗೆಲ್ಲ ಅನ್ಸ್ಬಿಟ್ಟಿತ್ತು, ನಾನು ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ ಅಂತೆಲ್ಲ. ಸೊ ದೇ ಆಲ್ವೇಸ್ ಸಪೋರ್ಟೆಡ್ ಮೀ. ಸೊ ಐ ಥಿಂಕ್ ದೇ ಆಲ್ ಮೈ ಬ್ಯಾಕ್ ಬೋನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಅಂಡ್ ನೀವು ಈ ತರ ನೀವು ನನ್ನ ಕೇಳ್ತಾ ಇರೋದು, ನೀವು ಈ ತರ ಒಂದು ಸಪೋರ್ಟ್ ಮಾಡೋದ್ರಿಂದನೇ ಸೊ ನಾನು ಇಷ್ಟೊಂದು ಅಚೀವ್ ಮಾಡೋದು, ನಾನು ಇಲ್ಲಿ ಬಂದು ಕೂತಿರೋದಕ್ಕೂ ಒಂಥರ ನಿಮ್ದೇ ಒಂದು ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನೆ ನಮ್ಮ ಸಿಡ್ನಿಯಲ್ಲಿ ಎಂಬಸಿಲಿ ಸ್ವಾತಂತ್ರ್ಯ ದಿನಾಚರಣೆ ಆಯಿತು. ಅಲ್ಲಿ ಅವರು ವಿಜೇಂದ್ರ ಕವಲಗಿ ಅಂತ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಈಗ ಕೇಳೋಣ. ನಾನು ವಿಜೇಂದ್ರ ಕವಲಗಿ, ಬೆಂಗಳೂರಿಂದ ಸಿಡ್ನಿಗೆ ಬಂದಿದ್ದೀವಿ. ಇವಾಗ 9 ತಿಂಗಳಿಂದ ಸಿಡ್ನಿ ಮೆಲ್ಬೋರ್ನಲ್ಲೇ ಇದ್ದೀವಿ. ನಮ್ಮ ಮಕ್ಕಳಿಬ್ರು ಕೆಲಸ ಮಾಡ್ತಾ ಇದ್ದಾರೆ ಮೆಲ್ಬೋರ್ನ್, ಸಿಡ್ನಿಲಿ. ಇಲ್ಲಿ ಈ ಕಾರ್ಯಕ್ರಮ ಸ್ವತಂತ್ರದ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್, ಇಲ್ಲಿ ಕಾಮಿಡಿಯರಿ ಇದೆಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಒಳ್ಳೆ ಎಮೋಷನಲ್ ನ್ಯಾಷನಲ್ ಫೀಲಿಂಗು ಬರುತ್ತೆ. ಇಂಡಿಯಾ ಇಸ್ ಡೂಯಿಂಗ್ ವೆರಿ ವೆಲ್, ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಆತ್ಮನಿರ್ಭರ ಪ್ರೋಗ್ರಾಮ್ ಅಲ್ಲಿ, ಡಿಫೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಯಾವಾಗಲೂ ನಾವು ತುಂಬಾ ಆರ್ಸೆನಲ್ಲು, ಆರ್ಮ್ಸು ಎಲ್ಲಾನು ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಇವಾಗ ಅದೇ ವಿಷಯದಲ್ಲಿ ಲಾಸ್ಟ್ ಒಂದು 7 years ಇಂದ ನಾವೇ 30,000 to 35,000 crores ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇದು ಇಂಡಿಜಿನಿಯಸ್ ಆಗಿ ಮಾಡ್ಬಿಟ್ಟು ನಮ್ಮ ಬೇಕಾಗಿದ್ದು ಆರ್ಮ್ಸ್ ಅಲ್ಲದೆ 35,000 ಮಾಡ್ತಾ ಇದ್ವಿ. ಆತ್ಮನಿರ್ಭರತಾ ಪ್ರೋಗ್ರಾಮ್ ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇಂಡಿಯಾಲಿ. ಆಮೇಲೆ ಇನ್ನೊಂದು ಮೆಡಿಕಲ್ ಹೆಲ್ತ್ ಪ್ರೋಗ್ರಾಮ್, ಅದು ತುಂಬಾ ಲೋ ಕ್ಲಾಸ್ ಅವರಿಗೆ, ಲೋ ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದು. ಆಮೇಲೆ ಅಗ್ರಿಕಲ್ಚರಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಡೆಸ್ಪೈಟ್ ದಿಸ್ ಮಾನ್ಸೂನ್ ಫೇಲ್ಯೂರ್ ಆಗೋದಾಗ್ಲಿ ಏನಾರಾಗ್ಲಿ, ಅದಾಗದೆ ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿಸಿ ಲಾಸ್ಟ್ 10 years ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾಲಿ ಏನಂದ್ರೆ, ಇವಾಗ ಇಂಡಿಯಾ ಹ್ಯಾಸ್ ಬಿಕಮ್ 4th ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ವಿತ್ 4 trillion. ಇವಾಗ ಸ್ವಲ್ಪ ರುಪಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ 90 rupees ಹೋಗಿದ್ರಿಂದ ನಾವು ಮತ್ತೆ ಸ್ವಲ್ಪ ಜಪಾನ್, ಜರ್ಮನಿಯಿಂದ ಕಡಿಮೆ ಬಂದಿದ್ವಿ. ಬಟ್ ನಾವು ಕಾನ್ಫಿಡೆಂಟ್ ಆಗಿದ್ವಿ, ಬರೋ ವರ್ಷ 27-28 ಫೈನಾನ್ಷಿಯಲ್ ಇಯರ್ಗೆ 4 trillion ಮಾಡಿಬಿಟ್ಟು ಇನ್ನು ಮೇಲೆ ಹೋಗ್ಬಿಟ್ಟು ಐ ಥಿಂಕ್ ಮೋಸ್ಟ್ಲಿ ವಿ ಮೇ ಓವರ್ಟೇಕ್ ಜರ್ಮನಿ ಆಲ್ಸೋ. ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಇನ್ನೊಂದೇನೆಂದ್ರೆ, ಆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಜೈಟ್ಲಿ ಅಂಡ್ ನಿರ್ಮಲಾ ಸೀತಾರಾಮನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ನಾವು ನಿಯರ್ಲಿ ಅರೌಂಡ್ ಅಬೌಟ್ 7 crores ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ.
ಅದರಿಂದ ಇನ್ಕಮ್ ಟ್ಯಾಕ್ಸ್ ನಿಯರ್ಲಿ ಬಿಟ್ಟು 28 lakhs ಬರ್ತಾ ಇತ್ತು. ಅಂದ್ರೆ ಹಿಂದ್ಗಡೆ ಅಷ್ಟು ಆಗ್ತಿರ್ಲಿಲ್ಲ ಅಂತಲ್ಲ, ಬಟ್ ಇಟ್ಸ್ ಶೋಯಿಂಗ್ ಎ ಪ್ರೋಗ್ರೆಸಿವ್ ಟ್ರೆಂಡ್. ಆತ್ಮನಿರ್ಭರ್ತಾ ಅಲ್ಲಿ, ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ, ಎಜುಕೇಶನಲ್ಲಿ, ನೀಟಲ್ಲಿ ಮೊನ್ನೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ, ಬಟ್ ಆದ್ರೂ ನೀಟ್ ತುಂಬಾ ಒಳ್ಳೇದಾಗ್ತಾ ಇದೆ. ಅದರಿಂದ ಸ್ಟೇಟ್ ಲೆವೆಲಲ್ಲಿ ಆಗೋದ್ರಿಂದ ಅದ್ರ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು ಬರೀ ಕ್ಯಾಪಿಟೇಷನ್ ಫೀಸು ಅದಕ್ಕೆ ಆಗ್ತಾ ಇತ್ತು. ಬಟ್ ಈ ನೀಟ್ ಆಲ್ ಓವರ್ ಇಂಡಿಯಾ ಮಾಡ್ತಾ ಇರೋದ್ರಿಂದ ಒಳ್ಳೆ ರ್ಯಾಂಕ್ಸ್ ಬಂದವ್ರಿಗೆ, ಈವನ್ ಲೋಯರ್ ರ್ಯಾಂಕ್ಸ್ ಬಂದವ್ರಿಗೂ ಒಳ್ಳೆ ಅಡ್ಮಿಷನ್ಸ್ ಸಿಗ್ತಾ ಇದೆ. ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. 80th ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. PM and his team, particularly Home Minister, Finance Minister, Foreign Exchange, the Foreign Minister, they are doing an excellent job. Hats off to them. We are doing very well. I hope we'll continue to do very well also. I pray that India does very well in the future. Thank you so much, sir. Thank you. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಸ್, ಫ್ಯಾಕ್ಚುಯಲ್ ಆಗಿ, ಇನ್ಫಾರ್ಮೇಟಿವ್ ಆಗಿ. ಹೌದು. ಸೊ ಆಮೇಲೆ ಅಂಕಲ್ ನೀವು ಹೇಳಿ, ಈಗ ಒಂದು 4-5 ವರ್ಷದಿಂದ ನೀವು ಇದು ಮಾಡ್ತಿದ್ದೀರ, ನೀವು ಅದು ಹೇಗೆ ಯೋಚಿಸಿದ್ರಿ? ಸುಮ್ಮನೆ ಹೀಗೆ ಒಂದು ಐಡಿಯಾ ಬಂತು, ಯಾಕೆ ಮಾಡಬಾರ್ದು, ನಮ್ಮನೇಲೆ ಫ್ಲಾಗ್ ಹಾಯ್ಸ್ ಮಾಡಿ ಎಲ್ಲರೂ ರಾಷ್ಟ್ರಗೀತೆಗಳನ್ನ ಹಾಡಿ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅದು ತಕ್ಷಣ ಶುರು ಮಾಡೇ ಬಿಟ್ವಿ ಅಂದ್ಕೊಳ್ಳಿ. ಎಲ್ಲಿಂದ ಫ್ಲಾಗ್ ತರಿಸಿ ಹಾಯ್ಸ್ಟ್ ಮಾಡಿಸಿ ಎಲ್ಲ ಮಾಡಿಸಿ. ಸೊ ಅದೇ ಈಗ ನಡ್ಕೊಂಡ್ ಬರ್ತಾ ಇದೆ. ಯಾಕೆಂದ್ರೆ ನೋಡಿ, ಇನ್ನೊಂದಾಗುತ್ತೆ ಹೇಳ್ಬೇಕು ಅಂದ್ರೆ, ಈ ಹಬ್ಬ ಹರಿದಿನ ಅಂದ್ರೆ ಎಲ್ಲರೂ ತುಂಬ್ಕೊಂಡ್ಬಿಡ್ತಾರೆ. ಯಾವ್ದೋ ಹನುಮಂತನ ಈ ದಿನಾಚರಣೆ, ಇನ್ಯಾವುದೋ ದಿನಾಚರಣೆ, ಅದು ಇದು ಜಯಂತಿಗಳು, ಅದು ಇದು ಅಂದ್ರೆ ಸಾವಿರಾರು ಜನ ಬಂದ್ಬಿಡ್ತಾರೆ. ಆದ್ರೆ ನಾವು ಭಾರತೀಯರು, ನಾವು ಅಲ್ಲಿಂದ ಬಂದ್ವಿ, ನಮ್ಮ ದೇಶ ಇದು ಅನ್ನೋದೊಂದು ಭಾವನೆ ನಾವು ಬಿಟ್ಕೊಡ್ಬಾರ್ದು, ನಾವು ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ಅದೇ ಒಂದು ಉದ್ದೇಶದ ಮೇಲೆ ಇದು ಯಾಕೆ ಮಾಡಬಾರ್ದು ಅನ್ನಿಸ್ತು. ಸೊ ಅದು ಮಾಡಿದ್ವಿ. ಹೀಗೆ ನಡ್ಕೊಂಡ್ ಬರ್ತಾ ಇದೆ ಅನ್ನೋದಕ್ಕಿಂತ ನಿಮ್ಮಂಥವರೆಲ್ಲ ಬಂದು ನಡೆಸ್ಕೊಡ್ತಾ ಇದ್ದೀರಾ, ಅದು ನಮಗೆ ಯಾವತ್ತಿಗೂ ಸಂತೋಷ ತರೋದೆ. ಹೀಗೆ ನಡೀಲಿ, ನಿಮ್ಮ ಸಹಕಾರನೂ ಇರಲಿ ಅಂತಾನೆ ಕೇಳ್ಕೊತೀವಿ ಅಷ್ಟೇ. ಇದು ನಿಮ್ಮ ಮಹೇಶ್ ನಿಮ್ಮೊಬ್ಬರಿಗೆ ಅಲ್ಲ, ಈ ರೇಡಿಯೋ ಕೇಳೋರ್ಗೆಲ್ಲ ನಾವು ಅದೇ ಕೇಳ್ಕೊತೀವಿ. ಬನ್ನಿ ಮಾಡೋಣ, ಬನ್ನಿ, ಅದಕ್ಕೇನೀಗ ಒಳ್ಳೆ ಊಟ ಕೂಡ ಸಿಗತ್ತೆ. ನೋಡಿ, ಸಿಡ್ನಿನಲ್ಲಿ ಅದು ಏನೇ ಆಗ್ಲಿ, ಯಾವುದೇ ಆಚರಣೆ ಆಗ್ಲಿ, ಕೊನೆಯಲ್ಲಿ ಬರೋದು ಕೇಂದ್ರ ಬಿಂದು ಊಟ. ನಮ್ಮ ಸಂಸ್ಕೃತಿಲಿ ಅದು ಇಂಪಾರ್ಟೆಂಟ್ ಅಲ್ವಾ, ಅತಿಥಿ ದೇವೋ ಭವ ಅನ್ನೋದು. ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಬಂದವ್ರಿಗೆ ಫುಡ್ ಅಲ್ಲಿ. ಅಂಡ್ ಒಂದು ಫಂಕ್ಷನ್ ಆದ್ಮೇಲೆ ಜನ ಏನಾರ ಮಾತಾಡೋದಾದ್ರೆ, ಅಯ್ಯೋ ಅದು ಸಾರ್ನ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದೇ ಅವ್ರು ಕ್ರಿಟಿಸಿದ್ರು. ಸೊ ಹೀಗೆ ನಡೀತಾ ಇದೆ. ಅದೇ ನಿನ್ನೆ ತುಂಬಾನೇ ಚೆನ್ನಾಗಿತ್ತು, ಮಳೆ ಇತ್ತು, ಬಟ್ ಆದ್ರೇನು ಎಲ್ಲ ಒಳಗಡೆನೆ ಮಾಡೋರ್ಗೆ ಆಯ್ತು. ಅದೇ ಆಂಟಿಗೆ ಮತ್ತೆ ನಿಮಗೆ ಇಬ್ಬರಿಗೂ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಇದು ಮಾಡ್ಕೊಂಡ್ ಬರ್ತಾ ಇರೋದಕ್ಕೆ. ಸೊ ಇದು ದೊಡ್ಡದಾಗತ್ತೆ ಅನ್ಕೊಂತಿದ್ದೀನಿ. ಸೊ ಮುಂದಿನ ವರ್ಷ ಜಾಸ್ತಿ ಜನ ಬರ್ತಾರೆ. ಸೊ ಈಗ ನಮ್ಮ ಸಮುದಾಯದ ಪುಷ್ಪ ಜಗದೀಶ್ ಅವರು ಏನ್ ಹೇಳ್ತಾರೆ ಅಂತ ಕೇಳಿ. ಎಲ್ಲರೂ ಈ ದಿನ ತುಂಬಾ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಾ ಅನ್ಸುತ್ತೆ. ಸೊ ಈ ದಿನ ಶನಿವಾರ ಕೂಡ ಬಂದಿರೋದ್ರಿಂದ ನಾವು ಎಲ್ಲ ಇಲ್ಲಿ ಉಷಾ ಶ್ರೀನಿವಾಸ್ ಅವ್ರ ಮನೆಯಲ್ಲಿ ಸೇರಿ ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಮಳೆ ಬರ್ತಾ ಇರೋದು ಕೂಡ ಒಂದು ಶುಭ ಸೂಚಕನೇ ಅನ್ಸುತ್ತೆ. ಸೊ ಯಾವತ್ತು ನಾವು ಮಳೆ ಬಂತಲ್ಲ ಅಂತ ಏನು ಡ್ಯಾಂಪ್ ಆಗೋಗೋದಿಲ್ಲ ನಮ್ಮ ಉತ್ಸಾಹದಲ್ಲಿ. ಹೇಗೆ ಇದ್ರೂ ನಾವು ಸೆಲೆಬ್ರೇಟ್ ಮಾಡ್ಬೋದು ಈ ಸ್ವಾತಂತ್ರ್ಯ ದಿನಾಚರಣೆ. ಸೊ ನನ್ನ ಚಿಕ್ಕಂದಿನ ಸ್ವಾತಂತ್ರ್ಯೋತ್ಸವದ್ದು ನೆನಪು ಹೇಗಿದೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ನನ್ನ ಅಕ್ಕಂದು ಸ್ವಾತಂತ್ರ್ಯೋತ್ಸವದಿಂದಾನೇ ಅವತ್ತಿಂದಾನೇ ಅವಳದ್ದು ಹುಟ್ಟುದಬ್ಬ. ಸೊ ಅವಳು ಇದ್ದಿದ್ರೆ ಇವತ್ತು 80 ವರ್ಷ ಆಗಿರೋದು ಅವಳಿಗೆ. ಸೊ ಅದು ಹೆಂಗಾಗಿತ್ತು ಅಂದ್ರೆ, ನಾ ಕೇಳಿರೋದು ಅವಳು ಸ್ವಾತಂತ್ರ್ಯೋತ್ಸವದ ಹಿಂದಿನ ರಾತ್ರಿ ಹುಟ್ಟಿದ್ದು. ಅದಕ್ಕೆ ಅವಳಿಗೆ ವಿಜಯಲಕ್ಷ್ಮಿ ಅಂತ ಕೂಡ ಹೆಸರಿಟ್ಟಿದ್ರು. ಅದಕ್ಕೆ ನಮ್ಮನೆಯಲ್ಲಿ ಯಾವಾಗ್ಲೂ ಡಬಲ್ ಸೆಲೆಬ್ರೇಷನ್, ಅವಳದು ಹುಟ್ಟಿದಬ್ಬ ಆಮೇಲೆ ಸ್ವಾತಂತ್ರ್ಯೋತ್ಸವ. ನಾವೆಲ್ಲ ಅವಳಿಗೆ ತಮಾಷೆ ಮಾಡ್ತಾ ಇದ್ವಿ, ನಿನ್ ಬರ್ತ್ಡೇಗೆ ನೋಡು ನ್ಯಾಷನಲ್ ಹಾಲಿಡೇ ಅಂದ್ಬಿಟ್ಟು. ಸೊ ಅದೇ ನೆನಪು ನಂಗೆ. ಮೊದಲು ಸ್ವಾತಂತ್ರ್ಯೋತ್ಸವ ಅಂದಿದ ತಕ್ಷಣ 15th August ಅಂದ್ರೆ ಓ ವಿಜಿ ಹುಟ್ಟಿದಬ್ಬ ಅಂತ, ಆಮೇಲೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಂತ. ಹಾಗಾಗಿ ನಾವು ಬೆಳೆದಿರೋವಾಗೆಲ್ಲ
ನಮ್ಮ ಬೆಳವಣಿಗೆ ದಿನಗಳಲ್ಲೆಲ್ಲ 2 ಸೆಲೆಬ್ರೇಷನ್ನು. ಸೊ ಈಗ ನಾವಿಲ್ಲಿ ಆಸ್ಟ್ರೇಲಿಯಾಯಿಂದ ಇಂಡಿಯಾದ ಪ್ರಗತಿ ಅದೆಲ್ಲ ನೋಡ್ತಾ ಇದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಪರ್ಟಿಕ್ಯುಲರ್ಲಿ ಇವಾಗ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲಿಂದ ಭಾರತ ನಕ್ಷೆನಲ್ಲಿ ಒಂಥರ ಎದ್ದು ಕಾಣೋ ಹಂಗೆ ಆಗ್ತಾ ಇದೆ. ಮುಂಚೆ ಇತ್ತು ಅದು ಬಿಕಾಸ್ ಅದರದ್ದು ಸಾಂಸ್ಕೃತಿಕ ಹೆರಿಟೇಜು, ಆ ಕಲ್ಚರಲ್ ವ್ಯಾಲ್ಯೂ ಅದೆಲ್ಲ ಅಷ್ಟು ಇದ್ದಿದ್ರಿಂದ ಯಾವಾಗಲೂ ಇಂಡಿಯಾ ಒಂದು ಸ್ಪೆಷಲ್ ಆಗೇ ಇರ್ತಿತ್ತು. ಈಗ ಒಂದು ಪ್ರಪಂಚದಲ್ಲೆಲ್ಲ ಭಾರತದ ಹೆಸರು, ಅದರದ್ದು ವಿಖ್ಯಾತತೆ ಎಲ್ಲ ತುಂಬಾನೇ ಎದ್ದು ಕಾಣ್ತಾ ಇದೆ. ಹಾಗಾಗಿ ತುಂಬ ಹೆಮ್ಮೆ ಅನಿಸುತ್ತೆ. ಅದೇ ನಿಟ್ಟಿನಲ್ಲಿ ಹೇಳೋದಾದ್ರೆ, ಮೊದಲನೇ ಸಲ ಮೋದಿ ಅವರು ಬಂದಿದ್ದಾಗ ಅವರ ರಿಸೆಪ್ಷನಲ್ಲಿ ನನಗೆ ಹಾಡೋದು ಒಂದು ಅವಕಾಶ ಸಿಕ್ಕಿತು. ಅದು ಕೂಡ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಒಂಥರ ಭಾರತ ಬಿಟ್ಟು ಇಲ್ಲಿಗೆ ಬಂದಾಗಂತೂ ಇನ್ನೂ ಒಂಥರ ತುಂಬ ಹಂಬಲಿಕೆ ನಮ್ಮ ದೇಶ ಅಂತಂದ್ರೆ. ಅಂತ ಒಂದು ಪರಿಸ್ಥಿತಿನಲ್ಲಿ ಅಂತ ಒಳ್ಳೆ ಧೀಮಂತ ಪ್ರಧಾನಿ ಇಲ್ಲಿಗೆ ಬಂದಾಗ ಹಾಡು ಹೇಳೋ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವಮಾನದಲ್ಲೆಲ್ಲ ತುಂಬ ನೆನೆಸ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಇದು ನನ್ನ ಸ್ವಾತಂತ್ರ್ಯೋತ್ಸವದ ರಿಫ್ಲೆಕ್ಷನ್ನು. ಎಲ್ರಿಗೂ ಅಭಿನಂದನೆಗಳು. 80ನೇ ಇಂಡಿಪೆಂಡೆನ್ಸ್ ಡೇ ಇದು. ಸೊ ಎಂಜಾಯ್. ಧನ್ಯವಾದಗಳು. ಒಂದು 2 ಲೈನ್ ಹಾಡ್ಬೋದಾ? ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿಗೆರೆವೆ, ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ಜಗದೀಶ್ ಅವರಿಗೆ. ಅವರು ಅಮೇಝಿಂಗ್ ಸಿಂಗರ್. ಸಿಡ್ನಿಯ ಲತಾ ಮಂಗೇಶ್ಕರ್ ಅಂತ ಕರೀತಾರೆ. ಆಮೇಲೆ ಹೇಳಿ ಅಂಕಲ್, ಬಿಗಿನಿಂಗ್ ಅಲ್ಲಿ ಜನಗಣಮನ ಕೇಳಿದ್ವಿ, ನೀವು ಪಿಯಾನೋ ಬಾರಿಸಿದ್ದದು. ಹೀಗೆ ನೀವು ನಾನು ಪಿಯಾನೋ ಇದ್ರ ಮೇಲೆ ಸಾಹಸದ ಮೇಲೆ ಮಾತಾಡುವಂತ ಹೇಳಿ. ಏನಿಲ್ಲ, ಒಂದು ಕೀಬೋರ್ಡು ನನಗೆ ಯಾವತ್ತಿಂದಾನು ಮ್ಯೂಸಿಕಲ್ ತುಂಬಾನೇ ಆಸಕ್ತಿ. ಒಂದು ಸುಮಾರು 70 ವರ್ಷದಿಂದ ನನಗೆ ಸಂಗೀತದಲ್ಲಿ. ಆದ್ರೆ ಯಾವತ್ತೂ ಅದನ್ನ ಸಂಗೀತವನ್ನ ನುಡಿಸೋ ಇದಕ್ಕೆ ಇಳಿದಿರ್ಲಿಲ್ಲ. ಈಗ ಒಂದು 3-4 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಹಳೆ ಕೀಬೋರ್ಡ್ ಇತ್ತು, ಅದನ್ನೇ ತಗೊಂಡು ಪ್ರಾರಂಭಿಸಿದ್ದು. ಅದು ಹಾಗೆ ಮುಂದುವರೆದು ಈಗ ಇನ್ನೊಂದು ಹೊಸ ಕೀಬೋರ್ಡ್ ತಗೊಂಡು ಈಗ ಅದರಲ್ಲಿ ನನಗೆ ಬೇಜಾರಾದಾಗೆಲ್ಲ ಈ ದೇಶದ ರಾಷ್ಟ್ರಗೀತೆ ಇರ್ಬೋದು, ಆಸ್ಟ್ರೇಲಿಯಾ ರಾಷ್ಟ್ರಗೀತೆ ಇರ್ಬೋದು, ಅಥವಾ ಕರ್ನಾಟಕ ಸಂಗೀತದ ಕೆಲವು ಕೃತಿಗಳಿರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಅದೇ ತರ ಏನಾರೋ ಒಂದು ನುಡಿಸ್ತಾ ಇರ್ತೀನಿ. ಈಗ ನೈನೋಂಕೆ ಭದ್ರ ಅದನ್ನ ಕಲಿತಾ ಇದ್ದೀನಿ. ಅದು ಹೀಗೆ ಬರ್ತಾ ಇದೆ. ಹೀಗೆ ಏನೋ ಒಂದು ಸುಮ್ನಿರಕ್ಕಾಗಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ. ಅದು ನಡ್ಕೊಂಡ್ ಬರ್ತಾ ಇದೆ ಅಷ್ಟೇ. ವಂಡರ್ಫುಲ್ ವಂಡರ್ಫುಲ್. ಈಗ ಸಂಗೀತ ಬಂದ್ರೆ ಇನ್ನೊಂದು ಹಾಡು ಕೇಳ್ಬೋದಾ? ಇನ್ನ ಹಾಡು ಸಾಕು. ಆಮೇಲೆ ಇವಾಗ ನಾವೊಂದು ರೇಡಿಯೋ ಪ್ರೋಗ್ರಾಮ್ ಮಾಡಬೇಕು, 1 hour ರೇಡಿಯೋ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಅದ್ರ ಹಿಂದೆ ದಿಸ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಎಫರ್ಟ್. ನೀವು ಅಂಕಲ್ ಹೇಗೆ ಮಾಡ್ತಿದ್ರು, ನೀವು ಮತ್ತೆ ರಾಜ್ ಸರ್ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಇವಾಗ 15th year ಅನ್ಸುತ್ತೆ ನಾವು ಬರ್ತಿರೋದು. 15 ವರ್ಷದಿಂದ ಮಾಡ್ತಿದ್ದೀರಾ ಅಂದರೆ ಪ್ರತಿ ವಾರ 1 hour ಪ್ರೋಗ್ರಾಮ್ ಮಾಡಬೇಕು ಅಂದರೆ ಪ್ರಾಬ್ಲಿ ಅರೌಂಡ್ 10 hours ಆಫ್ ಎಫರ್ಟ್, ಮೇ ಬಿ ಮೋರ್ ಎಫರ್ಟ್. ನೀವು ಹೇಳಿ, ನಿಮ್ಮ ಅಪ್ಪು ರೇಡಿಯೋಲಿ ನೀವು ಎಷ್ಟು ಎಫರ್ಟು, ಬ್ಯಾಕ್ಗ್ರೌಂಡ್, ಯಾಕಂದ್ರೆ ಜನಕ್ಕೂ ಗೊತ್ತಾಗ್ಲಿ ಅಲ್ವಾ. ಇವಾಗ ಏನಂದ್ರೆ ರೇಡಿಯೋ ಕೇಳ್ತಾರೆ, ಇಲ್ಲ ಬರೀ 1 hour ಅಂತ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ನಿಮ್ದು ಪ್ರೋಗ್ರಾಮ್ ಹೆಂಗ್ ಪ್ಲಾನ್ ಮಾಡ್ತೀರಾ? ಖಂಡಿತ ವಂಡರ್ಫುಲ್ ಕ್ವಶನ್ ಆಕ್ಚುಲಿ. ಸೊ ಇಟ್ ಟೇಕ್ಸ್ ಎ ಲಾಟ್ ಆಫ್ ಎಫರ್ಟ್ ಆಕ್ಚುಲಿ. ಒಂದು ಪ್ರೋಗ್ರಾಮ್ ನಡೆಸೋದು ಅಷ್ಟೊಂದು ಈಸಿ ಇರಲ್ಲ. ಸೊ ನನಗೂ ಅಷ್ಟೇ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಎಸ್ಪೆಷಲಿ ಲಾಟ್ಸ್ ಆಫ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಫಸ್ಟ್ ನೀವು ಗೆಸ್ಟ್ಗಳನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅವ್ರ ಜೊತೆ ನೀವು ಸ್ಕೆಡ್ಯೂಲ್ ಮಾಡ್ಕೋಬೇಕಾಗತ್ತೆ ಟೈಮು. ಕೆಲವೊಂದ್ಸಲ ಲಾಸ್ಟ್ ಮಿನಿಟ್ ಅಲ್ಲಿ ಅವರು ಬರಕ್ಕಾಗಲ್ಲ ಅಂತಾನು ಅವರು ಕ್ಯಾನ್ಸಲ್ ಮಾಡ್ತಾರೆ. ಸೊ ಅವ್ರ ಬಯೋಗ್ರಫಿ ನಾನೆಲ್ಲ ತಗೊಳ್ತೀನಿ, ಅವ್ರ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡ್ತೀನಿ, ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಐ ಮೇಕ್ ಶೋರ್ ದಟ್
ಅವರು ಸ್ವಲ್ಪ ಬೇಗ ಬಂದ್ರೆ ಸ್ಟುಡಿಯೋಗೆಲ್ಲ ಒಂದು ವಾರ್ಮ್ ಅಪ್ ಮಾಡಕ್ಕೆ ಎಲ್ಲ ಸೆಟಪ್ಗೆಲ್ಲ ಒಂದು ಈಸಿ ಆಗತ್ತೆ ಅಂತ ನಾವು ಬೇಗ ಬರೋದಕ್ಕೆಲ್ಲ ಹೇಳ್ತೀವಿ. ಕೆಲವೊಂದ್ಸಲ ಅವ್ರಿಗೇನೋ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಆದ್ರೆ ಒಂದೊಂದ್ಸಲ ಅವ್ರು ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ನಾವು ಪ್ರೋಗ್ರಾಮ್ ಅಲ್ಲಿ ಬೇರೆ ಎಲ್ಲ ನಾವು ಏನೋ ಪ್ಲಾನ್ ಹಾಕಿರ್ತೀವಿ, ಆ ಪ್ಲಾನೇ ಫುಲ್ಲು ಎಲ್ಲ ಚೇಂಜ್ ಆಗುತ್ತೆ ಆಕ್ಚುಲಿ. ಸೊ ಏನೋ ಮ್ಯೂಸಿಕ್ ಹಾಕೋದು ಅಥವಾ ಬೇರೆ ಏನಾದ್ರ ಬಗ್ಗೆ ಮಾತಾಡೋದು ಆ ರೀತಿ ನಾವು ಮಾಡ್ತೀವಿ. ಆಮೇಲೆ ಒಂದೊಂದ್ಸಲ ಟೆಕ್ನಿಕಲ್ ಡಿಫಿಕಲ್ಟೀಸು ತುಂಬಾ ಬಂದ್ಬಿಡುತ್ತೆ ಆಕ್ಚುಲಿ. ನಂಗೆ ಸುಮಾರು ಸಲ ಆಗಿದೆ, ಒಂದ್ಸಲ ಸಿಸ್ಟಮೇ ಫ್ರೀಸ್ ಆಗ್ಬಿಡುತ್ತೆ. ಸೊ ದೆನ್ ಯು ಹ್ಯಾವ್ ಟು ಸ್ವಾಪ್ ದ ಸ್ಟುಡಿಯೋಸ್ ನ ಮಾಡ್ಬೇಕಾಗತ್ತೆ ಇನ್ ಮಿಡ್ ಆಫ್ ದ ಇಂಟರ್ವ್ಯೂಸ್ ಆಗಿದೆ. ಒಂದೊಂದ್ಸಲ ಲೈವ್ ಸ್ಟ್ರೀಮೇ ಆಗಿರಲ್ಲ. ನನ್ಗೆ ಒಬ್ಬರಿಗೆ ಅಪಾಲಜೀಸ್ನು ಕೇಳಿದ್ದೆ ನಾನು, ಅವ್ರು ಇಂಟರ್ವ್ಯೂ ಮಾಡಿದೆ, ನನ್ಗೆ ಗೊತ್ತೇ ಇರ್ಲಿಲ್ಲ ಅದು ಲೈವ್ ಸ್ಟ್ರೀಮೇ ಆಗಿರ್ಲಿಲ್ಲ ಅದು ಅಂತ. ಆಕ್ಚುಲಿ ಏನೋ ನಮ್ದು ಸಿಸ್ಟಮ್ ಪ್ರಾಬ್ಲಮ್ ಇತ್ತು, ಸ್ಟಾಮ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ನಮ್ದು ಹೇಗೆ ನಡೆಯುತ್ತೆ ಅಂದ್ರೆ ನಮ್ದು ಬರೀ ವೀಕ್ಲಿ 1 hour ಪ್ರೋಗ್ರಾಮ್ ಅಂದ್ರೆ ನಾವು ಕಾನ್ಸ್ಟೆಂಟ್ಲಿ ನಾವು ಪ್ರೊಫೆಷನಲ್ ಜಾಬ್ ಜೊತೆ 5 days ಇದನ್ನು ನಾವು ಸೈಡ್ ಬೈ ಸೈಡ್ ನಾವು ಮಾಡ್ಕೊಂಡ್ ಬರ್ತಾ ಇರ್ತೀವಿ, ಆರ್ಗನೈಸ್ ಮಾಡ್ಕೊಂಡು. ಸೊ ಇಟ್ ಟೇಕ್ಸ್ ಎ ಲಾಟ್ ಆಫ್ ಎಫರ್ಟ್ ಅಂಡ್ ಆಲ್, ಬಟ್ ಕೀಪ್ ಇಟ್ ಅಸೈಡ್. ಸೊ ನಾವು ಏನಂದ್ರೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಪ್ಯಾನಿಕ್ ಇರಲಿ, ನಾವು ರೇಡಿಯೋ ಹಿಂದೆ ಎಷ್ಟೇ ಇದ್ರು ನಾವು ರೇಡಿಯೋ ಮುಂದೆ ನಾವು ಕೂತಾಗ ಸಖತ್ತು ಕಾಮ್ ಆಗಿ ಏನೂ ಆಗಿಲ್ಲ ಅಂತ ನಾವು ಪ್ರಿಟೈಂಡ್ ಮಾಡ್ಕೊಂಡು ನಾವು ರೇಡಿಯೋ ನಡೆಸ್ಕೊಂಡು ಹೋಗ್ತೀವಿ. ಅದು ಕರೆಕ್ಟ್. ನಮಗೂ ಟೆಕ್ನಿಕಲ್ ಇಶ್ಯೂಸ್ ಆಗತ್ತೆ ಇಲ್ಲಿ ಹಲವಾರು ಸತಿ. ಅಂಡ್ ಐ ಥಿಂಕ್ ನಮ್ಗೆ ಏನನ್ಸುತ್ತೆ ಅಂದ್ರೆ ನಾವು ಸ್ಟುಡಿಯೋಲಿ ಇರ್ಬೇಕಾದ್ರೆ ಬಿಟ್ವೀನ್ 1 word ಮತ್ತೆ ಇನ್ನೊಂದು ಪದದ ಮಧ್ಯ ಪಾಸ್ ಜಾಸ್ತಿ ಇರಬಾರ್ದು ಅಂತ. ಬಟ್ ನಾವು ಕೇಳಿಸ್ಕೊಂಡಾಗ ಅನ್ಸುತ್ತೆ ಇಲ್ಲ, ಪಾಸ್ ಇದ್ರೇನು ಏನೋ ತೊಂದರೆ ಇಲ್ಲ, ಎಷ್ಟೋ ಫ್ಯೂ ಸೆಕೆಂಡ್ಸ್ ಅಂತ ಇರುತ್ತೆ ಆಕ್ಚುಲಿ. ಆಮೇಲೆ ಹೇಳಿ, ನಿಮ್ಮ ರೇಡಿಯೋ ಪ್ರಯಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದ್ರಲ್ಲಿ ನೀವು ಹೇಳಿದ್ರಿ ನಿಮ್ಮ ಫಸ್ಟ್ ಇಂಟರ್ವ್ಯೂ ನಿಮ್ ಮರೆಯಕ್ಕಾಗಲ್ಲ ಅಂತ. ಈಸ್ ದೇರ್ ಎನಿ ಅದರ್ ನಿಮಗೆ ಅನ್ಫರ್ಗೆಟಬಲ್? ಹಿಂದಿ ಇರ್ಬೋದು, ಇಲ್ಲ ಕನ್ನಡದ ಇಂಟರ್ವ್ಯೂ ಯಾವ್ದಾದ್ರು? ಹಿಂದಿ ನಾನು ರೀಸೆಂಟ್ ಆಗಿ ಸುಖಿ ಬಾಲ್ ಅನ್ಬಿಟ್ಟು ಒಂದು ಫಸ್ಟ್ ಪಂಜಾಬಿ ವುಮೆನ್ ಅವರು ಒಂದು ರೀಸೆಂಟ್ ಆಗಿ ಮೌಂಟ್ ಎವರೆಸ್ಟ್ ನ ಕ್ಲೈಮ್ ಮಾಡಿದ್ರು. ಸೊ ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಒಂದು ನಾನು ಮೀಟ್ ಮಾಡಿ. ಅವ್ರನ್ನ ನಾನು ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ತಾನೇ ನಾನು ಇಂಟರ್ವ್ಯೂ ಮಾಡಿದೆ. ಸೊ ಅದು ಖುಷಿ ಆಯ್ತು ನಾನು ಆಕ್ಚುಲಿ. ಸೊ ನಾನು ಹಾಗೆ ಬಹಳಷ್ಟು ಇವೆಂಟ್ಸ್ ಗಳನ್ನ ಹಿಂದಿಲೂ ಕೂಡ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ. ಸೊ ನನ್ಗೆ ಉಸ್ತಾದ್ ರಾಹತ್ ಫತೆ ಅಲಿ ಖಾನ್ ಮತ್ತೆ ಅವರ ಮಗನ್ನ ನಾನು ಮೀಟ್ ಮಾಡೋದಕ್ಕೆಲ್ಲ ನನ್ಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಂಗರ್ ಅವರು. ಸೊ ಅವ್ರನ್ನ ಒಂದ್ಸಲ ನಾನು ಮೀಟ್ ಮಾಡಿದ್ದೆ ಫೇಸ್ ಟು ಫೇಸ್ ಅವ್ರ ಜೊತೆ ಎಲ್ಲ. ನಮ್ ಕನ್ನಡದಕ್ಕೆ ಹೇಳ್ಬೇಕಂದ್ರೆ ಬಹಳಷ್ಟು ಅನ್ಫರ್ಗೆಟಬಲ್ ಮೆಮೊರಿ ಇದೆ. ಸೊ ನಾನು ಆಕ್ಚುಲಿ ಫಸ್ಟ್ ನಾನು ಒಬ್ಬ ಕನ್ನಡ ನಮ್ದು ಸೆಲೆಬ್ರಿಟಿ, ಹೆಸರಾಂತ ಸೆಲೆಬ್ರಿಟಿನ ಮಾಡಿದ್ದು ನಾನು ಪುತ್ತೂರು ನರಸಿಂಹ ನಾಯಕ್ ಅವರು ಆಕ್ಚುಲಿ. ಸೊ ಅವರು ಸಂಗೀತ ವಿದ್ವಾಂಸರು, ಅವರು ಮತ್ತೆ ಅವ್ರ ವೈಫ್ ನ ಮೀಟ್ ಮಾಡಿ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಪ್ರಕಾಶ್ ಬೆಳವಾಡಿ ಅವರು, ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆರ್ಟಿಸ್ಟ್, ಅವ್ರನ್ನ ಮಾಡಿದ್ದೆ. ಅದಾದ್ಮೇಲೆ ನಾನು ಅರುಣ್ ಯೋಗಿರಾಜ್, ಸೊ ಅವರು ಅಷ್ಟೇ. ಸೊ ಅವ್ರನ್ನ ನಾನು ಅವರ ಮನೆಗೆ ಹೋಗಿ ನಾನು ಮೀಟ್ ಮಾಡಿದ್ದೆ. ಅರುಣ್ ಯೋಗಿರಾಜ್ ಹೌದು. ಸೊ ಅಯೋಧ್ಯದ ರಾಮಲಲ್ಲ ಶಿಲ್ಪಿನ ಕೆತ್ತಿದವರು. ಅವ್ರು ಫುಲ್ ಸ್ಟುಡಿಯೋ ನೋಡಿದೆ, ಲೈವ್ ಆಗಿ ಅವ್ರು ಹೇಗೆ ಕೆತ್ತನೆ ಮಾಡ್ತಾರೆ ಅನ್ನೋದು ನಾನು ನೋಡಿದೆ. ನಾನು ಸ್ಟುಡಿಯೋದಲ್ಲಿ ನನ್ನ ಫೇಸ್ಬುಕ್ ಇಂದ ಫುಲ್ ಹೇಗೆ ಅವ್ರ ಸ್ಟುಡಿಯೋನೇ ನಾನು ಫುಲ್ ಲೈವ್ ಮಾಡಿ ತೋರಿಸಿದೆ. ನಾನು ಅವ್ರ ಮನೆ ಅವ್ರ ಫುಲ್ ಫ್ಯಾಮಿಲಿನೆಲ್ಲ ನಾನು ಮೀಟ್ ಮಾಡಕ್ ಅವಕಾಶ ಸಿಕ್ಕಿತ್ತು. ಸೊ ದಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಹಂಬಲ್. ಹಾಗೆ ದತ್ತಣ್ಣ ಸರ್ ಈಗ ಆಸ್ಟ್ರೇಲಿಯಾಗೆ ಬಂದಿದ್ರಲ್ಲ ರೀಸೆಂಟ್ ಆಗಿ, ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಸೊ ಹೀಗೆ ಹಲವಾರು ನಾನು ಹೆಸರಾಂತ ಕಲಾವಿದರುಗಳನ್ನ ನಾನು ಎಲ್ಲ ಇಂಟರ್ವ್ಯೂ ಮಾಡಿದ್ದು. ಇಟ್ಸ್ ಅನ್ಫರ್ಗೆಟಬಲ್ ಮೆಮೊರಿ. ಬಟ್ ಅವರಿಂದ ಬರೀ ಇಂಟರ್ವ್ಯೂ ಮಾಡೋದಲ್ಲ, ಅವರಿಂದ ಕಲ್ತ್ಕೊಳ್ಳೋದು ತುಂಬಾ ಇದೆ. ಸೊ ಅವ್ರಿಗೆ ಅವರ ಒಂದು ಕಲೆಯ ಮೇಲಿರೋ ಆಸಕ್ತಿ, ಒಂದು ಶ್ರದ್ಧೆ, ಭಕ್ತಿ, ಅವರ ಒಂದು ಶ್ರಮ, ಒಂದು ಪರಿಶ್ರಮ. ಸೊ ದಟ್ಸ್ ಆಲ್ ಅಮೇಝಿಂಗ್. ಸೊ ಐ ಥಿಂಕ್ ದೀಸ್ ಆರ್ ಆಲ್ ನನಗೆ ಒಂದು ಅನ್ಫರ್ಗೆಟಬಲ್ ಮೆಮೊರೀಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ನನಗೆ ನಂದಿನಿ ಅವರು ಒಂದು ಸ್ಪಾನ್ಸರ್ಶಿಪ್ ಕೊಟ್ರು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಂದಿನಿಯ ಅಂಬಾಸಿಡರ್ ಆಗಿದ್ರು. ಸೊ ನಂದಿನಿ ಅವರು ನನಗೆ ಅವರ ಒಂದು ಸ್ಪಾನ್ಸರ್ಶಿಪ್ ನ ಕೊಟ್ರು, ಒಂದು ಕಾಕತಾಳೀಯ ಅನ್ನೋ ತರ. ಸೊ ನನ್ಗೆ ಅದು ಒಂಥರ ತುಂಬಾ ಖುಷಿ ಆಯ್ತು, ಒಂದು ಅನ್ಫರ್ಗೆಟಬಲ್ ಮೆಮೊರಿ ತರ ಅನ್ಸ್ತು ನನ್ಗೆ ಅದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಒಂದು ಅಂತ ಹೇಳಕ್ ಆಗಲ್ಲ. ಸೊ ಅವರೆಲ್ಲರೂ ಒಂದು ಕನ್ನಡಕ್ಕೋಸ್ಕರ ಅವರೆಲ್ಲ ನಮ್ಮ ಒಂದು ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಹೌದು, ಅದೇ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಸೆನ್ಸಸ್ ಅಲ್ಲೂ ಅಷ್ಟೇ ನೀವು ನೀವೊಂದು ಬೈಟ್ ಮಾಡಿ ಹಾಕಿದ್ರಿ ನೀವು. ಹೌದು, ಹಿಂದೂ ಕೌನ್ಸಿಲ್ ಆಸ್ಟ್ರೇಲಿಯಾದವ್ರು ಕೇಳಿದ್ರು. ಹೌದು, ಯಾಕಂದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಇವಾಗ ತಮಿಳಿಯನ್ಸ್ ಇರಬಹುದು, ಇಲ್ಲ ತೆಲುಗು ಅವ್ರು ಇರಬಹುದು, ಅವ್ರ ಭಾಷೆ ಬಗ್ಗೆ ಬಹಳನೇ ಒಂಥರ ಸ್ವಾಭಿಮಾನ ತರ. ಬಟ್ ನಮ್ಮಲ್ಲಿ ಇವಾಗ 2011 ಸೆನ್ಸಸ್ ಅಲ್ಲಿ
ಕನ್ನಡದವ್ರು ಬರೀ 5,000 ಜನ ಅಂತ ಅಫಿಷಿಯಲ್ ರೆಕಾರ್ಡ್ಸ್ ಇದೆ. ಬಟ್ ದೇವರ ಮೋರ್ ದೆನ್ ದಟ್. ಆಮೇಲೆ 2011ರಲ್ಲಿ 15,000 ಏನೋ ಬಂದಿತ್ತು. ಈಗ ತಿಳಿದ ಮಟ್ಟಿಗೆ ಏನೋ 60,000ದಿಂದ 1,00,000 ತನಕ ಇರಬಹುದು ಅಂತ. ಬಟ್ ಈ ಸೆನ್ಸಸ್ ಅಲ್ಲಿ ಎಷ್ಟು ಜನ ಕನ್ನಡ ಅಂತ ಹಾಕಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಬಹಳನೇ ಪಾಕೆಟ್ಸ್ ಕೂಡ ಇದೆ. ಇವಾಗ ನೀವು ಮಾರ್ಸನ್ ಪಾರ್ಕ್ ಕಡೆ ಹೋದ್ರೆ ಅಲ್ಲೇ ಒಂದು ದೊಡ್ಡ ಪಾಕೆಟ್ ಇದೆ. ಸೊ ಹಿಲ್ಸ್ ಅಂತ ಹೋಗ್ಬಿಟ್ರೆ ಬಾಕ್ಸ್ ಹಿಲ್, ಅಲ್ಲಿ ಪೆಂಡಲ್ ಹಿಲ್, ಕ್ಯಾಸಲ್ ಹಿಲ್, ಆ ಹಿಲ್ಸ್ ಆ ಕಡೆ ಎಲ್ಲ ಪಾಂಡ್ಸ್ ಆ ಕಡೆ ಎಲ್ಲ ತುಂಬಾ ಜನ ಇದ್ದಾರೆ. ಪ್ಯಾರಾಮ್ಯಾಟ, ಹ್ಯಾರಿಸ್ ಪಾರ್ಕ್, ನಮ್ ಲಿವರ್ಪೂಲ್, ಈಗ ತುಂಬಾ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ ಆಕ್ಚುಲಿ ನಮ್ಮ ನ್ಯೂಸ್. ಅದೇನಂದ್ರೆ ನಾವು ಅಷ್ಟೇ, ನಾವು ರೇಡಿಯೋ ಕಮ್ಯುನಿಟಿ ಆಗಿ ನಮ್ಮ ಕನ್ನಡಿಗರನ್ನ ನಾವು ಸಪೋರ್ಟ್ ಮಾಡಲೇಬೇಕು. ಇಲ್ಲಿನ ಯಾವುದು ಸಿಡ್ನಿ ಕನ್ನಡ ಕಮ್ಯುನಿಟಿ ಅವ್ರನ್ನ ಯಾವುದೇ ಇರ್ಬೋದು, ವೆದರ್ ಇಟ್ ಆಕ್ಚುಲಿ ಅಪ್ಪು ರೇಡಿಯೋ ಇರ್ಬೋದು, ಇಲ್ಲ ಸಿಡ್ನಿ ಕನ್ನಡವಾಣಿ ರೇಡಿಯೋ ಇರ್ಬೋದು, ಯಾರಿಗೆ ಏನಾದ್ರು ಪ್ರಮೋಷನ್ ತರ ಮಾಡಬೇಕು ಅಂದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತ ಪ್ಲೀಸ್. ಇದೊಂದು ಫ್ರೀ ಕಮ್ಯುನಿಟಿ ಸರ್ವಿಸ್. ಸೊ ನೀವ್ಗೆ ಅದರ ಒಂದು ಲೋಕಲಿ ಒಂದು ಕಮ್ಯುನಿಟಿ ಇವೆಂಟ್ಸ್ ಗಳನ್ನ ನೀವೇನಾರ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ 2RR ಇರ್ಬೋದು, 88.5 FM ಸಿಡ್ನಿ ಕನ್ನಡವಾಣಿ, ಅಥವಾ ನಮ್ಮ ಅಪ್ಪು ರೇಡಿಯೋ 100.9 FM, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆಕ್ಚುಲಿ ಇಟ್ಸ್ ಒಂಥರ ಫ್ರೀ ಆಫ್ ಸರ್ವಿಸ್ ಆಕ್ಚುಲಿ. ಸೊ ನಮ್ಮ ಕನ್ನಡವನ್ನ ಹೇಗೆ ಬೇರೆ ಭಾಷೆಯವರು ಅವ್ರು ಹೇಗೆ ಅವರ ಭಾಷೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ರೆ, ನಾವು ನಮ್ಮ ಒಂದು ಭಾಷೆನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸೊ ನಮ್ಮ ಒಂದು ಕನ್ನಡನ ನಾವು ಬಿಟ್ಕೊಡ್ಬಾರ್ದು, ನಮ್ಮ ಒಂದು ನೆಕ್ಸ್ಟ್ ಪೀಳಿಗೆಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Ladies, you're invited to step into a welcoming space and feel a true sense of belonging. Women's Social Connect is the title of this free community group, which is organised through the City of Ryde. The group provides an opportunity to meet new people, build lasting friendships, and learn about local services and support networks. It also offers a safe and supportive environment where women can develop new skills, grow in confidence, and connect with others in their community. It caters for women of all ages and meets monthly in the West Ryde Community Centre, located at 3 to 5 Anthony Road, West Ryde. For more details, search www.ryde.nsw.gov.au. 2RRR is your home for the best country music from around the world. Hoo-wee! What more could this old Hunter's hillbilly want than the Cosmic Cowboy Cafe with Eddie Cowperson White? The Electric Barnyard with Johnny Lee Good? Wild in the Country with Michael Man About Town Parsons? Country Roads with the Bucka Walker Buckaroo Ronnie Boy? And music from Foggy Hollow with the Talking Dog, Mike Keir? Check out our program guide for show times at 2RRR.org.au. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3ರಿಂದ 4 ನಮ್ಮ ಅಪ್ಪು ರೇಡಿಯೋ. RJ ಜ್ಯೋತ್ಸ್ನಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಹೇಳಿ, ಏನಾದ್ರು ಮೆಸೇಜ್ ಇದೆಯಾ ನಮ್ಮ ಕನ್ನಡಿಗರಿಗೆ, ಇಲ್ಲ ನಮ್ಮ ಸಿಡ್ನಿಯ ಸಮುದಾಯದವ್ರಿಗೆ? ಮೆಸೇಜ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಫಸ್ಟು ನಮ್ಮ ಒಂದು ಸಿಡ್ನಿ ಕನ್ನಡವಾಣಿ ನಿಮಗೆ ಆ್ಯಕ್ಚುಲಿ ಮಹೇಶ್ ಅವರೇ, ಶ್ರೀನಿವಾಸ್ ಅವ್ರಿಗೆ ಮತ್ತು ನಟರಾಜನ್ ಅವ್ರಿಗೆ ನಾನು ಫಸ್ಟ್ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 2RR 88.5 FM. ಸೊ ನೀವು ನನಗೆ ಒಂದು ಅವಕಾಶ ಕೊಟ್ಟಿರೋದು, ನಿಮ್ಮ ಒಂದು ಅಮೂಲ್ಯ ಸಮಯನ ಕೂಡ ತಗೊಂಡು ನನ್ನ ಇಂಟರ್ವ್ಯೂ ಮಾಡ್ತಾಯಿರ, ಸಂದರ್ಶನ ಮಾಡ್ತಾಯಿರ. ಸೊ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಶ್ರೋತೃಗಳು ಆ್ಯಕ್ಚುಲಿ, ಸೊ ನಿಮ್ಮ ಒಂದು ಪ್ರೀತಿ ಸಪೋರ್ಟು ನಮ್ಮ ಮೇಲೆಲ್ಲ ಯಾವಾಗಲೂ ಹೀಗೆ ಇರ್ತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನ ಫುಲ್ ಫ್ಯಾಮಿಲಿ, ನನ್ನ ವೆಲ್ ವಿಶರ್, ನನ್ನ ಸಪೋರ್ಟರ್, ನನ್ನ ಫ್ರೆಂಡ್ಸ್ಗಳೆಲ್ಲರಿಗೂ ಅಷ್ಟೇ. ಸೊ ನೀವು ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೆಸೇಜ್ ಅಂತ ಹೇಳಿದ್ರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ನಮಗೆ ಎಷ್ಟೇ ಒಂದು ಕಷ್ಟ ಬರ್ಬೋದು ಆ್ಯಕ್ಚುಲಿ. ಸೊ ನಿಮ್ಮೇಲೆ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ ಆ್ಯಕ್ಚುಲಿ. ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವಾಗಲೂ ನಿಮ್ಮನ್ನು ನೀವು ಯಾರ ಜೊತೆನೂ ಕಂಪೇರ್ ಮಾಡಬೇಡಿ, ಅಥವಾ ಬೇರೆಯವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಡಿ. ಅದ್ರ ಬದಲು ನಿಮ್ಮೇಲೆ ನೀವು ಕಾಂಪೀಟ್ ಮಾಡಿ, ನಾಳೆ ನಾನು ಹೇಗೆ ಬೆಟರ್ ಆಗ್ಬೋದು ಅದನ್ನು ನೀವು ನೋಡಿ. ಆಮೇಲೆ
ನಿಮ್ಮ ಡ್ರೀಮ್ಸ್ನ ಫಾಲೋ ಮಾಡಿ, ನಿಮ್ಮ ಪ್ಯಾಷನ್ನ ಮತ್ತು ಡ್ರೀಮ್ನ ಫಾಲೋ ಮಾಡಿ. ಯು ಪುಟ್ ಯುವರ್ ಹಾರ್ಡ್ ವರ್ಕ್ ಆ್ಯಕ್ಚುಲಿ. ಸೊ ಹಾರ್ಡ್ ವರ್ಕ್, ಡೆಡಿಕೇಶನ್, ಪರ್ಸಿವರೆನ್ಸ್ ಇದ್ರೆ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವಾಗಲೂ ನಿಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದ ಜೊತೆ ನೀವೊಂದು ಮಕ್ಕಳುಗಳಿಗೆ ಅವರ ಬೆಳವಣಿಗೆಗೆ ನಮ್ಮ ಸಂಸ್ಕಾರಗಳನ್ನ ನೀವು ಯಾವಾಗಲೂ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಿಲ್ಲ, ಯಾವಾಗಲೂ ಕನ್ನಡನ ನೀವು ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಕ್ಕಳುಗಳಿಗೆ ಮನೇಲಿ ಕನ್ನಡ ಹೇಳ್ಕೊಡಿ, ಕನ್ನಡ ಭಾಷೆ ಜಾಸ್ತಿ ಮಾತಾಡಿ. ಸೊ ನಮ್ಮ ಕನ್ನಡ ಪ್ರೋಗ್ರಾಮು, ಕನ್ನಡ ಇವೆಂಟ್ಸ್ನ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ನೀವು ಕನ್ನಡ ಉಳಿಸಿ ಬೆಳೆಸಿ ಅಂದ್ರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಯಾಕೆಂದ್ರೆ ಅದೇ ನಾವು ಹೇಳ್ದಂಗೆ ಅಪ್ಪು ರೇಡಿಯೋ ಇರ್ಬೋದು, ಇಲ್ಲ ಸಿಡ್ನಿ ಕನ್ನಡವಾಣಿ ಇರ್ಬೋದು, ಕಮ್ಯುನಿಟಿ ನಾನ್ ಫಾರ್ ಪ್ರಾಫಿಟ್ ರೇಡಿಯೋ ಆರ್ಗನೈಸೇಷನ್. ನಾವು ಮಾಡ್ತಾ ಇರೋದು ನಾವು ಕನ್ನಡ ಭಾಷೆಗೆ ಅಂತ ನಾವು ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ. ಅಫ್ಕೋರ್ಸ್ ಶ್ರೀನಿವಾಸ್ ಅಂಕಲ್ ಮತ್ತೆ ರಾಜ್ ಸರ್ ಇವಾಗ ಲಾಸ್ಟ್ 12 ವರ್ಷದಿಂದ ನೀವು ಯೋಚಿಸ್ಬೇಕು, ಪ್ರತಿ ಭಾನುವಾರ 1 ರಿಂದ 2 ಅಂದ್ರೆ ದ ಹೋಲ್ ಸಂಡೇ ಇಸ್ ಗಾನ್. ಸೊ ನೀವು ಅಷ್ಟೇ 3 ಗಂಟೆಯಿಂದ 4 ಗಂಟೆ ತನಕ ಮಾಡ್ತೀರಾ. ನಾನು 1 ಗಂಟೆಯಿಂದನೂ 1 ಗಂಟೆಯಿಂದ ಕರೆಕ್ಟ್ ನಿಮ್ದು ಹಿಂದಿ ಪ್ರೋಗ್ರಾಮು, ಅದಾದ್ಮೇಲೆ ನಿಮ್ದು ಕನ್ನಡ ಪ್ರೋಗ್ರಾಮು. ನಾವು ಕೇಳುಗರಿಗೆ ಮತ್ತೆ ಸಮುದಾಯಕ್ಕೆ ಹೇಳೋದೇನಂದ್ರೆ, ನೀವು ಇದನ್ನ ಉಪಯೋಗಿಸ್ಕೊಳ್ಳಿ. ಐ ಮೀನ್ ಇದು ನಿಮ್ಮ ಪ್ರೋಗ್ರಾಮು, ನೀವು ಏನಾದ್ರು ಪ್ರಮೋಷನ್ ಇರಬಹುದು, ಇಲ್ಲ ವೆದರ್ ಇಟ್ಸ್ ಆಕ್ಚುಲಿ ಮೂವಿ ಪ್ರಮೋಷನ್ ಇರ್ಬೋದು, ಇಲ್ಲ ನಿಮ್ದು ಯಾವ್ದಾದ್ರು ಕಾರ್ಯಕ್ರಮ ಇರ್ಬೋದು, ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನ ಪ್ರಮೋಟ್ ಮಾಡ್ತೀವಿ. ಮತ್ತೆ ನೀವು ಇನ್ನೊಂದು ಹಾಡು ಅಂತ ಕೇಳಿದೆ, ಬಟ್ ನಿಮ್ದೊಂದು ಫೇವರೇಟ್ ಹಾಡು ಅಂತ ಹೇಳಿದ್ರಿ ನೀವು. ಹೌದು. ಸೊ ನನ್ಗೆ ಅದೇ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ, ಬೊಂಬೆ ಹೇಳ್ತಾ ಇದ್ದೆ. ಅದನ್ನ ಹಾಕೋಣ ಈಗ. ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3 ರಿಂದ 4 ಅಪ್ಪು ರೇಡಿಯೋ RJ ಜ್ಯೋತ್ಸ್ನಾ ಶೆಟ್ಟಿ ಅವರಿಗೆ ಧನ್ಯವಾದಗಳು, ನಿಮ್ಮ ಸಮಯ ತಗೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹೌದು, ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಜೊತೆ ನಡೆಸಿದ ಸಂದರ್ಶನ. ಹಾಗೆ ಹೀಗೆ ನಗ್ನಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೀಗೆ ಕೊಲಾಬರೇಟ್ ಮಾಡೋಣ, ತಿರ್ಗಾ ಇನ್ನೊಂದ್ಸತಿ ಸ್ಟುಡಿಯೋಗೆ ಬನ್ನಿ, ಯಾವ್ದಾರ ಒಂದು ಜಾಯಿಂಟ್ ಪ್ರೋಗ್ರಾಮ್ ತರ ಮಾಡಬಹುದು. ಖಂಡಿತ, ನೀವು ಬನ್ನಿ ನಮ್ಮ ಅಪ್ಪು ರೇಡಿಯೋಗೆ. ಖಂಡಿತ, ವಿ ಶುಡ್ ಕೊಲಾಬರೇಟ್. ಅದೇ ಇವರು ರಾಜ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ಅವರು ಹೇಳ್ತಾರೆ ನಮ್ಮ ಸಿಡ್ನಿ ಕನ್ನಡವಾಣಿ ಜರ್ನಿ ಬಗ್ಗೆ. 14 ವರ್ಷ ಮಹೇಶ್ ಅವರು ಹೇಳ್ತಾರೆ. ನೀವೆಲ್ಲರೂ ಬರ್ಬೇಕು, ನೀವು 3 ಜನನೂ ಬರ್ಬೋದು. ಯು ಆಲ್ ವೆಲ್ಕಮ್ ಎನಿ ಟೈಮ್. ಹೀಗೆ ಹೇಳ್ತಾ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ನಾನು ಜ್ಯೋತ್ಸ್ನಾ ಶೆಟ್ಟಿ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಮರಿಬೇಡಿ, ಕನೆಕ್ಟ್ FM 100.9 ಇವತ್ತು 3 ಗಂಟೆಯಿಂದ 4 ಗಂಟೆ RJ ಜ್ಯೋತ್ಸ್ನಾ ಶೆಟ್ಟಿ ಅವ್ರ ಜೊತೆ ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡಿಗರನ್ನ ಬೆಂಬಲಿಸಿ ಮತ್ತೆ ಕನ್ನಡಿಗರನ್ನ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ನೀನೇ ರಾಜಕುಮಾರ.
ಹೋಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ